ಎಂಥ ಮಕ್ಕಳು. ನಾನು ಮುದುಕ ನಡಿಲಿಕ್ಕೆ ಆಗುದಿಲ್ಲ, ಸ್ವಲ್ಪ ನಿಧಾನವಾಗಿ ಹೋಗಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಓಡೋಡಿ ಬಂದಿದ್ದೆ. ನನಗೆ 4 ಜನ ಮಕ್ಕಳು, 4 ಜನರಲ್ಲಿ 3 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. ಈ 3 ಗಂಡು ಮಕ್ಕಳಲ್ಲಿ ಒಬ್ಬ ಮಾತಾಡಿದ ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ, ಇನ್ನೊಬ್ಬನಿಗೆ ಕಣ್ಣು ಕಾಣೋದಿಲ್ಲ, ಮತ್ತೊಬ್ಬನಿಗೆ ಕಿವಿ ಕೇಳೋದಿಲ್ಲ. ಈ 3 ಮಕ್ಕಳು, 3 ಮುತ್ತುಗಳು, 3 ಮಂಗಗಳು. ಆದ್ರೆ ತಾಯಿ ಸತ್ ನಂತರ ಒಂದೇ ಒಂದು ಹುಡುಗಿಯನ್ನ ಕಣ್ಣಿನಲ್ಲಿ ಎಣ್ಣೆ ಹಾಕಿ ಪ್ರೀತಿಯಿಂದ ಮಮತೆಯಿಂದ ಸಾಕಿದ್ದೇನೆ. ಅವಳ ಹೆಸರು ಅಂಜಲಿ ಅಂತೇಳಿ. ಮಗಳೇ, ಯಾಕಪ್ಪ ಕರೆದಿದ್ದು? ಅಂಜಲಿ ಅಂತ ಹೇಳಿದ ತಕ್ಷಣ ಜಿಂಕೆ ಮರಿ ಓಡಿ ಬಂದಾಗ ಬಂದು. ಇಲ್ಲಿ ಈ ಮಂಗಗಳು ಎಲ್ಲಿ ಹೋದ್ರು? ಯಾರಪ್ಪ ಮಂಗಗಳು? ಮಂಗಗಳು ಅಂದ್ರೆ ಇವರು ನಿನ್ನ ತಮ್ಮಂದಿರು. ಅವರ ಒಳಗಡೆ ಇದ್ದಾರೆ, ನೋಡ್ತೇನೆ. ನೋಡ್ಕೊಂಡು ಹುಡುಗಿ ಅಂದ್ರೆ ಅಪ್ಪುಟ್ ಚಿನ್ನ, ಅಪ್ಪುಟ್ ಬಂಗಾರ. ತಂದೆ ಅಂದ್ರೆ ಅಷ್ಟು ಪ್ರೀತಿ ಮಮತೆ. ಅಪ್ಪ, ಏನ್ ಮಗ? ದಂಡ ಪಿಂಡಿಗಳು ಬರ್ತಾ ಇದ್ದಾವೆ. ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಓದಿ ಕೆಲಸವು ಸಿಗದೆ ದಿನ ಅಲೆದಾಡಿ ಎಲ್ಲರ ಕೈಲಿ ಉಗಿಸಿಕೊಳ್ಳು ವೇಸ್ಟ್ ಗೋಡುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ದಂಡ ಪಿಂಡಗಳು ಇವರೇ 3 ಮುತ್ತುಗಳು. ಯಾಕೀಗ ಹಠ ಮಾಡ್ತೀರಿ? ಯಾಕೀಗ ಹಠ ಮಾಡ್ತೀರಿ? ಓಟ್ ನಮ್ಗಿಲ್ಲಪ್ಪ. ನಿನಗಿಲ್ಲ, ನಿನ್ನ ಅಪ್ಪನಿಗಿದೆ. ನಮಗೆ ಅಪ್ಪ ಇಲ್ಲ. ಹೌದು, ಹೌದಲ್ವಾ? ಹೌದು. ನಾವಿನ್ನು ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು? ಅಳುಬೇಡ. ಯಾಕೆ ಕಳ್ತಿದೀಯಾ? ಅಪ್ಪ ಜೀವಂತ ಇದ್ದಾರಂತ. ಅಲ್ಲ, ಅಪ್ಪ ಸಾಯಲಿ ಅಂತ. ಎಂತ ಮಾತಾಡ್ತೀವಿ? ತಂದೆಗೆ ಆರೋಗ್ಯ ಸರಿ ಇಲ್ದಿದ್ರೆ ದೇವರಿಗೆ ಹರಕೆ ಹೊತ್ತು ಒಳ್ಳೆ ಡಾಕ್ಟರ್ನ ಕರ್ಕೊಂಡು ಬಂದು ಆದಷ್ಟು ಬೇಗನೆ ನಮ್ಮ ಅಪ್ಪ ಗುಣ ಆಗ್ಲಿ ಅಂತ ಹೇಳೋದು ಬಿಟ್ಟು ಅಪ್ಪ ಸಾಯ್ಲಿ, ಅಪ್ಪ ಇದ್ದಾರೆ, ಕೆಟ್ಟ ಮಾತುಗಳ. ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೇನೆ. ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೀನಿ. ಎಷ್ಟು ಧೈರ್ಯ ಅವಳಿಗೆ! ಏನ್ ಇರ್ಲಿ, ನಮ್ಗೆ ಕೇಳೋರು ಯಾರಿಲ್ವಾ? ಅಪ್ಪ ಇಲ್ವಾ? ಒಂದೇ ಅಪ್ಪ ಸತ್ತೋಗಿದ್ರನ. ಸ್ವಲ್ಪ ಸುಮ್ಮನೆ ಇರಿ ಮಾರಾಯ. ನಾನಿದ್ದೀನಲ್ಲ, ನಾನು ಮಾತಾಡ್ತೇನೆ. ನೋಡಪ್ಪ, ನಿನಗೆ ನಾನು ಬರೀ 5 ದಿವಸ ಟೈಮ್ ಕೊಡ್ತೇನೆ. ಅಷ್ಟರೊಳಗೆ ನಮಗೆ ಮದುವೆ ಮಾಡಬೇಕು. ಇಲ್ಲ ಆದ್ರೆ ನಿನ್ನ ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಡ್ಬೇಕು. ಇದು 2 ಆಗುದಿಲ್ಲ ಅಂದ್ರೆ ಅಪ್ಪ ಒಂದಕ್ಕೊಂದು ಜಾಗ್ರತೆ. ಇಲ್ಲಿ ಕೇಳು, ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಡ್ಲಿಕ್ಕಾಗುದಿಲ್ಲ. ಅದು ಹಿರಿಯವರಿಂದ ಬಂದಂತ ಆಸ್ತಿ. ಮದುವೆ ಮಾಡ್ತೇನೆ. ಮದುವೆ ಮಾಡ್ತೀರಿ? ಆಸ್ತಿ ಪಾಲ್ ಮಾಡುದಿಲ್ಲ. ಇಲ್ಲ, ಮದುವೆ ಮಾಡ್ತೀರಿ? ಹೌದು. ಮದುವೆ ಮಾಡಿ ಆಮೇಲೆ ನೋಡ. ಅಪ್ಪ ಮದುವೆ ಮಾಡ್ತಾರಂತ. ಅಪ್ಪ ನಂಗೆ ಮದುವೆಯ ಮಾಡು, ಅಪ್ಪ ನಂಗೆ ಹುಡುಗಿಯ ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು. ಅಪ್ಪ ನಂಗೆ ಮದುವೆಯ ಮಾಡು. ಅಪ್ಪ ನಂಗೆ ಹುಡುಗಿಯ ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು. ಅಪ್ಪ ನಂಗೆ ಮದುವೆಯ ಮಾಡು.
ನಂಗೆ ಹುಡುಗಿಯ ನೋಡು ಮಕ್ಕಳು ನಮಗೆ ಎರಡೇ ಸಾಕು, ಮಕ್ಕಳು ನಮಗೆ ಎರಡೇ ಸಾಕು. ಅಪ್ಪ ನಮ್ಗೆ ಮದುವೆಯ ಮಾಡು 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 ಮಾಡು, ಅಪ್ಪ ನಮ್ಗೆ ಮದುವೆಯ ಮಾಡು ಮಾಡು, ಅಪ್ಪ ನಮ್ಗೆ ಹುಡುಗಿಯ ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು, ಅಪ್ಪ ನಂಗೆ ಮದುವೆಯ ಮಾಡು, ಅಪ್ಪ ನಂಗೆ ಹುಡುಗಿಯ ನೋಡು 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 ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು, ಅಪ್ಪ ನಮ್ಗೆ ಮದುವೆಯ ಮಾಡು 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 ಮಾಡು. ಅಪ್ಪ ಅಪ್ಪ ಮದುವೆ ಮಾಡ್ತಾ ಇದ್ದಲ್ಲಪ್ಪ, ಹುಡುಗಿ ಗಿಡ್ಗಿ ನೋಡಿದ್ಯಪ್ಪ? ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ ಅಪ್ಪ? ಹುಡುಗಿ ಚೆನ್ನಾಗಿದ್ದಾಳೆ. ನೀನ್ ಯಾಕೆ ಮಧ್ಯೆ ಬಂದ್ಯಾ? ನಾನು ಬಂದದಲ್ಲ, ಮತ್ತೆ ನಾವು ಕುಡಿತಾ ಇರ್ಬೇಕಾದ್ರೆ ನೀ ಕೈ ಹಿಡ್ಕೊಂಡು. ಎಷ್ಟು ಸಲ ಹೇಳಿದ್ರೆ ನಂಗೆ ಕಣ್ಣು ಕಾಣಿಸೋದಿಲ್ಲ, ಮಾತನಾಡುವಾಗ ಮಧ್ಯೆ ಮಧ್ಯೆ ಬರಬಾರ್ದು ಅಂತ. ತಂದೆಯರೆಲ್ಲ ಹೋದ್ರ? ತಂದೆಯವ್ರು ನಾವು ಕುಡಿತಾ ಇರ್ಬೇಕಾದ್ರೆ ಒಳಗೆ ಹೋಗಿಬಿಟ್ಟು. ನೀನು ಹೇಳುದಲ್ವಾ ಇಲ್ಲಿ ಬರ್ರ, ಏನ ಇಲ್ಲಿ ಬರ್ರ, ಏನ ಬರ್ರ ಏನ ಬರ್ರ ಏನ ಬರ್ರ. ಹೇಳಿದ ಭಾಷೆ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ. ಹೇಳಿದ ಭಾಷೆ ರಮನಾಥ ತಂದೆಯರು ಏನ್ ಹೇಳಿದ್ರ? ತಂದೆಯವರು ಆಸ್ತಿ ಪಾಲ್ ಮಾಡೋದಿಲ್ಲ ಅಂತ ಮದುವೆ ಮಾಡ್ತಾರಂತೆ. ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ, ಅದೇ ನಂಗೆ ಸಂತೋಷ. ನಾನು ಪಿಕ್ಚರ್ ನೋಡೋದೆಲ್ಲ ಬಂದ್ ಮಾಡಿದ್ನ. ಹೌದಪ್ಪ, ಈಗ ಪಿಕ್ಚರ್ ಎಲ್ಲ ಒಳ್ಳೇದು ಬರುದಿಲ್ಲ. ಹೌದಾ? ಈಗ ಏನಿದ್ರು ಯಕ್ಷಗಾನ ಆಟ. ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು. ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ. ಯಕ್ಷಗಾನಕ್ಕೆ ಹೋಗಿದ್ಯಾ? ನಾನು ಹೋಗ್ಲಿಲ್ಲ. ಆ ಟಿಕೆಟ್ ಏನ್ ಮಾಡಿದ್ದಿ? ಟಿಕೆಟ್ ತಮ್ಮ ಕೆಪ್ಪನಿಗೆ ಕೊಟ್ಟಿದ್ದೇನೆ. ಅರಿ ಕೊಟ್ಟೆ? ತಮ್ಮ ಕೆಪ್ಪನಿಗೆ. ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ? ಯಾರು ಸಿಗಲಿಲ್ಲ, ಕೆಪ್ಪನಿಗೆ ಕೊಟ್ಟೆ. ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ. ಕೇಳ ರಮನತ, ಕೇಳ ರಮನತ, ಕೇಳ ರಮನತ, ಕೇಳ. ಜೀವ ಹೋಗ್ತದೆ ನಿನಗೆ. ಕೇಳಿ ಕೇಳಿ. ಅರೆ ಇವ ಮಾತಾಡ್ತೇವೆ, ಇಲ್ಲಿ ಸತ್ತ ಇವ. ಏ ರಮನತ, ಏ ರಮನತ, ಇಲ್ಲೇ ಇದ್ಯಾ? ಮತ್ತೆ ಶಬ್ದವೇ ಇಲ್ಲ. ಶಬ್ದ ಇಲ್ಲ. ಬೊಬ್ಬೆ ಹಾಕಿ ಮಾತಾಡುದಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಬೊಬ್ಬೆ ಹಾಕಿ ಮಾತಾಡಬೇಕಾದ್ರೆ ಅದು ಅಡಿಯಿಂದ ಶುರು ಮಾಡಬೇಕು. ಇವನತ್ರ ಎಷ್ಟೇ ಅಡಿ ಹೋದ್ಯಾನ? ಅಡಿ ಹೋಗ್ತಾ ಇದ್ದಾನ ಮಾರೆ. ತಪ್ಪಲಿಲ್ಲ. ಎಷ್ಟು ಗಡಿಬಿಡಿ ಮಾರೆ ನಿಮ್ಗೆ. ಇಲ್ಲ, ಏನೇನ್ ಕೇಳೋದಿಲ್ಲ. ನಾನು ಶುರು ಮಾಡಲಿಲ್ಲ. ಸಾಯುದಿಲ್ಲ ಮರ ಒಳ್ಳೆದು. ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ. ಇಲ್ಲ ಇಲ್ಲ, ಸಾಕಾಗಿಲ್ಲ. ಗಟ್ಟಿ ಗಟ್ಟಿ ಗಟ್ಟಿ, ಇನ್ನು ಗಟ್ಟಿ. ಕೆಪ್ಪ ಅಲ್ಲ, ಕಿವಿ ಕೇಳೋದಿಲ್ಲ, ಗಟ್ಟಿ. ಏನೇನ್ ಸಾಕಾಗುದು, ಇನ್ನು ಗಟ್ಟಿ 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 ಗಟ್ಟಿ. ನಿನಗೆ ಕಣ್ಣಿಗೆ ಮಾತ್ರ ಹೋಗಲ್ಲ. ಹೌದು. ಬಾಯಿಗೆ ಏನಾಗಿದೆ ನಿನಗೆ? ನೀನು ಕೇಳು. ಇಲ್ಲಿ ಗಟ್ಟಿ 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 ಗಡಿಪಿಡಿ ಮಾಡ್ಬೇಡ, ಕೇಳ್ತೇನೆ ತಡಿ ಮಾರ. ಏಕೆಪ್ಪ, ಮೊನ್ನೆ ನಿನ್ಗೊಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ? ಅಣ್ಣ ಮೊನ್ನೆ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ವಾ? ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾ? ಅಣ್ಣ ಅಣ್ಣ ಗೆಂಡೆ ಪುಳ್ಕ, ಅವನ ಆಟಕ್ಕೆ ಟಿಕೆಟ್ ಕೊಟ್ಟಿದ್ನಲ್ಲ, ಆಟಕ್ಕೆ ಹೋಗಿ ಬಂದಿದ್ಯಾ? ಯಕ್ಷಗಾನ ಯಕ್ಷಗಾನ ಆಟ ಆಟ ಆಟಕ್ಕೆ ಹೋಗಿದ್ಯಾನ? ಅಣ್ಣ ನಿನ್ಗೊಂದು ಟಿಕೆಟ್ ಕೊಡಿಲ್ಲ, ಯಕ್ಷಗಾನಕ್ಕೆ ಹೋಗಿ ಬಾ ಅಂತ. ಈ ಗೇಟಿನ ಅವ್ರು ನಿಂತ ಹರಿತಲ್ಲ, ಪರ್ರ ಪರ್ರ ಅಂತ ಆಟಕ್ಕೆ. ಒಂದೇ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್, ಎರಡು ಕಿವಿಗೆ ಲಾಡ್ಸ. ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯನ್ನ? ಆಟ ಆಟ ಯಕ್ಷಗಾನ. ಅಣ್ಣ ಈ ಗೇಟಿನ ಹೊರಗೆ ನಿಂತು ಹರಿತಾರಲ್ಲ, ಪರ್ರ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ, ಆಟಕ್ಕೆ ನೀನು ಹೋಗಿದ್ಯಾ?
ಯಕ್ಷಗಾನಕ್ಕೆ ಅಣ್ಣ ಟಿಕೆಟ್ ಕೊಟ್ಟಿದ್ದಲ್ಲ ಮಾರೆ, ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಣ್ಣ. ದೇವ್ರೆ, ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಣ್ಣ. ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ಲ ಮಾರೆ, ಹೋಗಿ ಕ್ಯಾಪ್ನಿಗೆ ಆಟ ಟಿಕೆಟ್ ಕೊಡುದ ಮಾರೆ. ಆಗ ನನ್ನ ಬಬ್ಬಿ ಹೊಡಿತಿದ್ದೆ, ಟೂಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ. ಇದು ಲಾಸ್ಟ್ ಚಾನ್ಸ್, ಇಲ್ಲ ನನ್ನ ಹತ್ರ ಆಗೋದೇ ಇಲ್ಲ. ಒಂದು ನಿಮಿಷ. ಏಕೆಪ್ಪ ಮೊನ್ನೆ ನಿಮ್ಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಣ್ಣ. ರಮನಾಥ ಇವತ್ತಪ್ಪ ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ? ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ, ಮಾತ್ಯಾರೇನು ಅಪ್ಪನ ಗಂಧರ್ವ? ಒಂದಕ್ಕೊಂದು ಕನೆಕ್ಷನ್ ಇಲ್ವಾ ಮಾರೆ? ಇಲೆಕ್ಷನ್ ನಿಂತಿದ್ದ ಅಂಬರೀಶ್, ರಾಜ್ಕುಮಾರ್ ಅಲ್ಲ. ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಪಿಕ್ಚರ್ ಶಬ್ದವೇ. ರಮನಾಥ, ನಾವು ಯಕ್ಷಗಾನ ವಿಷಯ ಕೇಳ್ತಾ ಬರೋದು, ನೀವು ರಾಜ್ಕುಮಾರ್ ವಿಷಯ ಹೇಳ್ತಾ ಬರೋದು, ಒಂದಕ್ಕೊಂದು ಸಂಬಂಧ. ಏ ರಮನಾಥ, ಇದಕ್ಕೊಂದು ಮದ್ದುಂಟ. ಯಾವ ಕ್ಯಾಪ ನನ್ನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದು ನಿಮಿಷ. ಏಕೆಪ್ಪ ಇಲ್ಲಿವಾ, ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ, ಯಕ್ಷಗಾನ. ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತುಂಟಾ? ಬೇರೆ ಯಕ್ಷಗಾನ ವಿಷಯ ಸಾಯ್ಲಿ ಮಾರೆ. ಈ ಕೆಪ್ಪ ಏನೋ ಬೇರೆ ಹೇಳ್ತಾ, ಅದನ್ನು ಕೇಳು. ನಿಮ್ಗೊಂದು ವಿಷಯ ಗೊತ್ತುಂಟಾ? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ? ಅದೇ ಕೇಳಿದ್ದು, ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದು ಯಕ್ಷಗಾನದ ಮಾರಾಯ. ಬಡ್ಕೊಂಡಿದ್ಯೇನು ನಿನ್ನ ಬೊಜ್ಜುವನ? ಅದೇ ಕೇಳಿದ್ದು ಯಕ್ಷಗಾನ ಹೇಗಿತ್ತು? ಯಕ್ಷಗಾನಕ್ಕೆ ಹೋಗಿದೆಯಲ್ಲ ಮಾರಾಯ, ಯಕ್ಷಗಾನದ ವೇಷಭೂಷಣ ಕುಣಿತಲ್ಲ ಹೇಗಿತ್ತ? ಯಕ್ಷಗಾನದ ವೇಷ ರಮನಾಥ, ಯಕ್ಷಗಾನದ ವೇಷಭೂಷಣ ಕುಣಿತ ಅನ್ಕೊಂಡು ನೆನಪಾಯ್ತು ನೋಡು. ಯಕ್ಷಗಾನದ ಕುಣಿತನ ಕುಣಿದು ತೋರಿಸಿದ್ರೆ ಹೇಗೆ? ಇವನಿಗೆ ಕಿವಿ ಮಾತ್ರ ಕೇಳೋದಿಲ್ಲ, ಕಣ್ಣು ಕಾಣ್ತದ ಹೋದಲ್ವಾ? ಯಕ್ಷಗಾನದ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ. ಕೆಪ್ಪ ಸ್ವಲ್ಪ ನೋಡ, ಕೆಪ್ಪ ಸ್ವಲ್ಪ ನೋಡ. ದರಿದ್ರ ಕೆಪ್ಪ ಸ್ವಲ್ಪ ನೋಡ ಇಲ್ಲಿ. ಇದು ಯಕ್ಷಗಾನದ ಡ್ಯಾನ್ಸ್ ಅಲ್ವಾ? ನಿನ್ನ ಜೀವಮಾನದಲ್ಲಿ ಯಕ್ಷಗಾನ ನೋಡಿದ್ಯಾ? ಹೇಗೆ ಕುಣಿದು ಯಕ್ಷಗಾನ ಡೊಣಕು. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಸುಂದರವಾದ ಕಲೆ. ಸಾಬೂನ್ ಹಾಕಿ ತೊಳೆದ್ರೆ ಹೋಗುದಿಲ್ವಾ ಕಲೆ? ಸಾಬೂನ್ ಹಾಕಿದ್ರೆ ಹೋಗು ಕಲೆ ಅಲ್ಲ ಮರ. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಅದಕ್ಕೆ ಅಭಿವೃದ್ಧಿಯಾದ ಕುಣಿತ ಅಂತ ಉಂಟು. ನೀನು ಕುಣಿದಾಗಿ ಡೊಣಕು ಕುಣಿಯುವುದಲ್ಲ. ಯಕ್ಷಗಾನದ ಕುಣಿತವನ್ನು ನಾನು ಕುಣಿದು ತೋರಿಸ್ತೇನೆ, ನೀನು ಸರಿಯಾಗಿ ನೋಡು. ನೋಡ್ಲಿಕ್ಕೆ ಕಣ್ಣಿಲ್ಲ, ನಿಲ್ಲ ಮಗನೇ. ನೀನು ಸರಿಯಾಗಿ ನೋಡು. ಅವನ ಹತ್ರ ಎಷ್ಟು ಅಣ್ಣ ಏನ ಅಣ್ಣಿಗೆ ಮೈ ಮೇಲೆ ಬಂದಿದೆ. ನನಗೆ ಮೈ ಮೇಲೆ ಬಂದದ್ದಲ್ಲ, ನಿನಗೆ ನಾನು ಕುಣಿದು ತೋರಿಸಿದ್ದು ಮೈ ಮೇಲೆ ಅಂತೆ. ರಮನಾಥ, ಅವನಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣ್ತದ. ಇನ್ನೊಂದು 4-5 ಸಲ ಕುಣಿದು ತೋರ್ಸ. ಅಣ್ಣ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ನ. ಯಕ್ಷಗಾನದಲ್ಲಿ ವೇಷಭೂಷಣ ಎಲ್ಲ ಬಾರಿ ಒಳ್ಳೆದಿತ್ತು. ಆದ್ರೆ ಭಾಗವತಿಗೆ ಏನು ಪ್ರಯೋಜನ ಇಲ್ಲ. ಭಾಗವತ್ರ ಪದ್ಯ ಹೇಳಲೇ ಇಲ್ಲ, ಕಾಲಿ ತಾಳ ಹಿಡ್ಕೊಂಡು ಪದ್ಯ ಹೇಳಲೇ ಇಲ್ಲ.
ತಮಾಷೆ ಮಾಡಬೇಡಿ. ಕೆಪ್ಪ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದೆ. ನೀನು ಹೊಡೆದದ್ದು ಯಾರಿಗೆ? ನಿನ್ಗೆ ಅಲ್ವಾ? ಹೊಡೆದದ್ದು ನನಗಲ್ಲ, ಮತ್ತೆ ಹೊಡೆದದ್ದು ಕೆಪ್ಪನಿಗೆ. ತಮಾಷೆ ಮಾಡಬೇಡಿ. ಇಲ್ವಾ ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ರಮನಾಥ, ರಮನಾಥ ಏನಾ ಇಲ್ಲೇ ಇದೆಯಾ? ಇಲ್ಲೇ ಇದೆ. ತಾಗ್ಲೇ ಇಲ್ಲ. ತಾಗ್ಲೇ ಇಲ್ಲ ಅಂದ್ರೆ ಮೇಲೆ ಡಿಶುಮ್ ಡಿಶುಮ್ ಮಾಡುದಲ್ಲ, ಕೆಳಗೆ ಡಿಶುಮ್ ಡಿಶುಮ್ ಮಾಡ್ಬೇಕು. ತಮಾಷೆ ಮಾಡಬೇಡಿ. ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ರಮನಾಥ ಏನಾಯ್ತಾ? ಏನಾಗಲಿಲ್ಲ, ಕಿವಿ ಗುಯ್ ಆಯ್ತು. ತಮಾಷೆ ಮಾಡಬೇಡಿ. ಇಲ್ವಾ ಕೆಪ್ಪ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದಂತೆ. ಭಾಗವತರ ಪದ ಹೇಳಲೇ ಇಲ್ಲ ಅಂತ. ಭಾಗವತರ ತಾಳದ ಕುಳಿ ಅಂತ ಸರಿಯಾಗಿ ನೋಡಿ ನೋಡಿ ಹೀಗೆ 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 ಸರಿಯಾಗಿ ನೋಡಿ ತಾಳದ ಕುಳಿ ಅಂತ ನೋಡಿ ಹೀಗೆ 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 ಹೇಗೆ 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 ರಮನಾಥ ಹೇಗೆ? ರಮನಾಥ ಹೇಗೆ? ಹೇಗಂತೇಳಿ ನೀನು ತೋರ್ತೇವನ? ಹೇಗೆ ಹೇಗೆ ನಿಂದೇನು ಭಾಗವತರ ಪದ ಹೇಳಲೇ ಇಲ್ಲ ಅಲ್ಲ? ಕೆಪ್ಪ ನನ್ನ ಮಗನ ಭಾಗವತರ ಪದ ಹೇಳಿದಾಗ ನನಗೆ ಕೇಳ್ತಿಲ್ಲ. ಸಾಯ್ತಾನೆ ಉಪದ್ರ. ಅವನ ವಿಷಯ ಸಾಯಿಲಿ ಮಾರ್ಯ. ಈಗ ತಂದೆಯವರು ಏನ್ ಹೇಳಿದ್ರು? ಒಂದೇ ಆಸ್ತಿ ಒಂದೇ ಮದುವೆ, ಒಂದೇ ಆಸ್ತಿ ಒಂದೇ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ, ಆಸ್ತಿ. ಅಪ್ಪ ಅಪ್ಪ ಮದುವೆ ಮಾಡ್ತಾ ಹೇಳಿದಲ್ಲಪ್ಪ, ಹುಡುಗಿ ಗಿಡ್ಗಿ ನೋಡಿದ್ಯಪ್ಪ? ಅಪ್ಪ ಹುಡುಗಿ ಚೆನ್ನಾಗಿದ್ದಾಳಪ್ಪ? ಹುಡುಗಿ ಚೆನ್ನಾಗಿದ್ದಾಳೆ. ನೀನ್ ಯಾಕೆ ಮಧ್ಯೆ ಬಂದ್ಯಾ? ನಾನು ಬಂದದಲ್ಲ, ಮತ್ತೆ ನಾವು ಕುಡಿತಾ ಇರ್ಬೇಕಾದ್ರೆ ನೀ ಕೈ ಹೇಳ್ಕೊಂಡು. ಎಷ್ಟು ಸಲ ಹೇಳಿದ್ರೆ ನಂಗೆ ಕಣ್ಣು ಕಾಣಿಸೋದಿಲ್ಲ, ಮಾತನಾಡುವಾಗ ಮಧ್ಯೆ ಮಧ್ಯೆ ಬರಬಾರ್ದು ಅಂತ. ಹೌದು. ತಂದೆಯರೆಲ್ಲ ಹೋದ್ರ? ತಂದೆಯವ್ರು ನಾವು ಕುಡಿತಾ ಇರ್ಬೇಕಾದ್ರೆ ಒಳಗೆ ಹೋಗಿಬಿಟ್ಟು. ನೀನು ಹೇಳುದಲ್ವಾ ಇಲ್ಲಿ ಬರ್ರ, ಏನ ಇಲ್ಲಿ ಬರ್ರ, ಏನ ಬರ್ರ, ಏನ ಬರ್ರ, ಏನ ಬರ್ರ. ಹೇಳಿದ ಭಾಷೆ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ? ಹೇಳಿದ ಭಾಷೆ ರಮನಾಥ ತಂದೆಯವ್ರು ಏನ್ ಹೇಳಿದ್ರ? ತಂದೆಯವ್ರು ಆಸ್ತಿ ಪಾಲ್ ಮಾಡುದಿಲ್ಲ ಅಂತ ಮದುವೆ ಮಾಡ್ತಾರಂತೆ. ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ? ಅದೇ ನಮ್ಗೆ ಸಂತೋಷ. ನಾನು ಪಿಕ್ಚರ್ ನೋಡೋದೆಲ್ಲ ಬಂದ್ ಮಾಡಿದ್ನ. ಹೌದಪ್ಪ. ಈಗ ಪಿಕ್ಚರ್ ಎಲ್ಲ ಒಳ್ಳೇದು ಬರುದಿಲ್ಲ. ಹೌದಾ? ಈಗ ಏನಿದ್ರು ಯಕ್ಷಗಾನ ಆಟ. ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು. ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ. ಯಕ್ಷಗಾನಕ್ಕೆ ಹೋಗಿದ್ಯಾ? ನಾನು ಹೋಗ್ಲಿಲ್ಲ. ಆ ಟಿಕೆಟ್ ಏನ್ ಮಾಡಿದ್ದಿ? ಟಿಕೆಟ್ ತಮ್ಮ ಕೆಪ್ಪನಿಗೆ ಕೊಟ್ಟಿದ್ದೇನೆ. ಅರಿ ಕೊಟ್ಟೆ? ತಮ್ಮ ಕೆಪ್ಪನಿಗೆ. ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ? ಯಾರು ಸಿಗಲಿಲ್ಲ, ಕೆಪ್ಪನಿಗೆ ಕೊಟ್ಟೆ. ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ. ಕೇಳ ರಮನಾಥ, ಕೇಳ ರಮನಾಥ, ಕೇಳ ರಮನಾಥ, ಕೇಳ. ಜೀವ ಹೋಗ್ತದೆ ನಿನಗೆ. ಕೇಳಿ ಕೇಳಿ. ಅರೆ ಇವ ಮಾತಾಡ್ತೇವೆ, ಎಲ್ಲಿ ಸತ್ತ ಇವ? ರಮನಾಥ, ರಮನಾಥ ಇಲ್ಲೇ ಇದ್ಯಾ? ಮತ್ತೆ ಶಬ್ದವೇ ಇಲ್ಲ. ಶಬ್ದ ಇಲ್ವಾ? ಬೊಬ್ಬೆ ಹಾಕಿ ಮಾತಾಡುದಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಬೊಬ್ಬೆ ಹಾಕಿ ಮಾತಾಡಬೇಕಾದ್ರೆ ಅದು ಅಡಿಯಿಂದ ಶುರು ಮಾಡಬೇಕು. ಇವನತ್ರ ಎಷ್ಟೇ ಅಡಿ ಹೋದ್ಯಾನ? ಅಡಿ ಹೋಗ್ತಾ ಇದ್ದಾನ ಮಾರ. ತಪ್ಪನಿಲ್ಲ. ಎಷ್ಟು ಗಡಿಬಿಡಿ ಮಾರ. ಇಲ್ಲ, ಏನೇನ್ ಕೇಳೋದಿಲ್ಲ. ನಾನು ಶುರು ಮಾಡಲಿಲ್ಲ. ಸಾಯುದಿಲ್ಲ ಮರ. ಒಳ್ಳೆದು. ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ. ಇಲ್ಲ ಇಲ್ಲ, ಸಾಕಾಗಿಲ್ಲ. ಗಟ್ಟಿ ಗಟ್ಟಿ ಗಟ್ಟಿ, ಇನ್ನು ಗಟ್ಟಿ. ಕೆಪ್ಪ ಅಲ್ಲ, ಕಿವಿ ತೊಳೆದಿಲ್ಲ, ಗಟ್ಟಿ. ಏನೇನ್ ಸಾಕಾಗುದು, ಇನ್ನು ಗಟ್ಟಿ 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 ಗಟ್ಟಿ. ನಿನಗೆ ಕಣ್ಣಿಗೆ ಮಾತ್ರ ರೋಗ ಅಲ್ಲ. ಹೌದು. ಬಾಯಿಗೆ ಏನಾಗಿದೆ ನಿನಗೆ? ನೀನು ಕೇಳು. ಇಲ್ಲಿ ಗಟ್ಟಿ 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 ಕೇಳು. ಅದನ್ನ ಕೇಳ್ತೇನೆ, ಗಡ್ಬಿಡಿ ಮಾಡು. ಯಾಕೆ ಬಾ ಗಡ್ಬಿಡಿ ಮಾಡ್ಬೇಡ, ಕೇಳ್ತೇನೆ, ತಡಿ ಮಾರಾಯ. ಏಕೆಪ್ಪ, ಮೊನ್ನೆ ನಿನ್ಗೊಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ? ಅಣ್ಣ ಮೊನ್ನೆ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಡ್ಲಿಲ್ವಾ? ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾ? ಅಣ್ಣ ಅಣ್ಣ ಗೆಂಡೆ ಪುಳ್ಕ ಅವನ ಆಟಕ್ಕೆ ಟಿಕೆಟ್ ಕೊಟ್ಟಿದ್ನಲ್ಲ, ಆಟಕ್ಕೆ ಹೋಗಿ ಬಂದಿದ್ಯಾ? ಯಕ್ಷಗಾನ ಯಕ್ಷಗಾನ ಆಟ ಆಟ
ಆಟಕ್ಕೆ ಹೋಗಿದ್ಯಾನ? ಅಣ್ಣ ನಿನಗೊಂದು ಟಿಕೆಟ್ ಕೊಡಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಈ ಗೇಟಿನ ಹೊರಗೆ ನಿಂತು ಹರಿತಲ್ಲ ಪರ್ರ ಪರ್ರ ಅಂತ ಆಟಕ್ಕೆ. ಒಂದೇ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್, ಎರಡು ಕಿವಿಗೆ ಲಾಸ್ಟ್ ಅಂತ ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯನ್ನ? ಆಟ ಯಕ್ಷಗಾನ ಅಣ್ಣ ಈ ಗೇಟಿನ ಹೊರಗೆ ನಿಂತು ಹರಿತಾರಲ್ಲ ಪರ್ರ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ ಆಟಕ್ಕೆ ನೀನು ಹೋಗಿದ್ಯಾ? ಯಕ್ಷಗಾನಕ್ಕೆ ಅಣ್ಣ ಟಿಕೆಟ್ ಕೊಟ್ಟಿದ್ದಲ್ಲ ಮಾರೆ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾನ? ಹೇ ದೇವ್ರೆ, ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ಲ ಮಾರೆ, ಹೋಗಿ ಕ್ಯಾಪ್ನಿಗೆ ಆಟದ ಟಿಕೆಟ್ ಕೊಡುದ ಮಾರೆ. ಆಗ ನನ್ನ ಬೊಬ್ಬೆ ಹೊಡಿತಿದ್ದೆ ಟೂಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ. ಇದು ಲಾಸ್ಟ್ ಚಾನ್ಸ್, ಇಲ್ಲ ನನ್ನ ಹತ್ರ ಆಗೋದೇ ಇಲ್ಲ. ಒಂದು ನಿಮಿಷ. ಏಕೆಪ್ಪ ಮೊನ್ನೆ ನಿಮ್ಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ರೆ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ರಮನಾಥ ಇವತ್ತಪ್ಪ ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ? ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ, ಮಾತ್ಯಾರಿನ ಅಪ್ಪನ ಗಂಧರ್ವ? ಒಂದಕ್ಕೊಂದು ಕನೆಕ್ಷನ್ ಇಲ್ವಾ ಮಾರೆ? ಇಲೆಕ್ಷನ್ ನಿಂತಿದ್ದ ಅಂಬರೀಶ್, ರಾಜ್ಕುಮಾರ್ ಅಲ್ಲ. ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಪಿಕ್ಚರ್ ಶಬ್ದವೇ ಇದು. ರಮನಾಥ, ನಾವು ಯಕ್ಷಗಾನ ವಿಷಯ ಕೇಳ್ತಾ ಬರೋದು, ನೀವು ರಾಜ್ಕುಮಾರ್ ವಿಷಯ ಹೇಳ್ತಾ ಬರೋದು, ಒಂದಕ್ಕೊಂದು ಸಂಬಂಧ. ಏ ರಮನಾಥ, ಇದಕ್ಕೊಂದು ಮದ್ದು ಉಂಟ. ಯಾವ ಕ್ಯಾಪ ನನ್ನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದ್ ನಿಮಿಷ, ಏಕೆಪ್ಪ ಇಲ್ಲಿವಾ? ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲ ಯಕ್ಷಗಾನ 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 ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತುಂಟಾ? ಆಯ್ತಾ ಇಲ್ವಾ? ಇವನೊಂದು ಬೇರೆ ಯಕ್ಷಗಾನ ವಿಷಯ ಸಾಯ್ಲಿ ಮಾರೆ. ಈ ಕೆಪ್ಪ ಏನೋ ಬೇರೆ ಹೇಳ್ತಾ ಅದನ್ನು ಕೇಳು. ಏನು? ನಿಮ್ಗೊಂದು ವಿಷಯ ಗೊತ್ತುಂಟಾ? ಅದೇ ಏನು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ? ಅಯ್ಯಪ್ಪ ಅಡ್ಡಿಲ್ಲ, ಹತ್ತತ್ರ ಬಂದಿದ್ದಾನೆ. ಅದೇ ಕೇಳಿದ್ದು, ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು? ಹೇಗಿತ್ತು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದು ಯಕ್ಷಗಾನದ ಮಾರಾಯ. ಇಲ್ಲೀಗ ಇಷ್ಟೊತ್ತು ಬಡ್ಕೊಂಡಿದ್ದೇನು? ನಿನ್ನ ಬೊಜ್ಜುವ, ನಿನ್ನ ಬೊಜ್ಜುವನ? ಅದೇ ಕೇಳಿದ್ದು ಯಕ್ಷಗಾನ ಹೇಗಿತ್ತು? ಯಕ್ಷಗಾನಕ್ಕೆ ಹೋಗಿದ್ಯಲ್ಲ ಮಾರಾಯ, ಯಕ್ಷಗಾನದ ವೇಷಭೂಷಣ ಕುಣಿತ ಹೇಗಿತ್ತ? ಹೇಗಿತ್ತ? ಯಕ್ಷಗಾನದ ವೇಷ ರಮನಾಥ, ಯಕ್ಷಗಾನದ ವೇಷಭೂಷಣ ಕುಣಿತ ಅನ್ಕೊಂಡು ನಂಗೆ ನೆನಪಾಯ್ತು ನೋಡು. ಯಕ್ಷಗಾನದ ಕುಣಿತನ ಕುಣಿದು ತೋರಿಸಿದ್ರೆ ಹೇಗೆ? ಇವನು ಕಿವಿ ಮಾತ್ರ ಕೇಳೋದಿಲ್ಲ, ಕಣ್ಣು ಕಾಣ್ತದೆ, ಹೌದಲ್ವಾ? ಯಕ್ಷಗಾನದ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ. ಕೆಪ್ಪ ಸ್ವಲ್ಪ ನೋಡ, ಕೆಪ್ಪ ಸ್ವಲ್ಪ ನೋಡ. ದರಿದ್ರ ಕೆಪ್ಪ ಸ್ವಲ್ಪ ನೋಡ ಇಲ್ಲಿ. ನೋಡ್ತಾ ಇದ್ದ ನೀನು ಮಾಡು. ಇದು ಯಕ್ಷಗಾನದ ಡ್ಯಾನ್ಸ್ ಅಲ್ವಾ? ನಿನ್ನ ಜೀವಮಾನದಲ್ಲಿ ಯಕ್ಷಗಾನ ನೋಡಿದ್ಯಾ? ಹೇಗೆ ಕುಣಿಯುದು ಯಕ್ಷಗಾನ? ಡೊಣಕು ಡೊಣಕು ಡೊಣಕು. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಸುಂದರವಾದ ಕಲೆ? ಸಾಬೂನ್ ಹಾಕಿ ತೊಳೆದ್ರೆ ಹೋಗುದಿಲ್ವಾ ಕಲೆ? ಸಾಬೂನು ಹಾಕಿದ್ರೆ ಹೋಗು ಕಲೆ ಅಲ್ಲ ಮರ. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಅದಕ್ಕೆ ಅದರದ್ದೇ ಆದ ಕುಣಿತ ಅಂತ ಉಂಟು. ನೀನು ಕುಣಿದಾಗಿ ಡೊಣಕು 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 ಕುಣಿಯುವುದಲ್ಲ. ಯಕ್ಷಗಾನದ ಕುಣಿತವನ್ನು ನಾನು ಕುಣಿದು ತೋರಿಸ್ತೇನೆ, ನೀನು ಸರಿಯಾಗಿ ನೋಡು. ನೋಡುದ ನೋಡುದ ನೋಡ್ಲಿಕ್ಕೆ ಸುಮ್ಮನಿಲ್ಲ, ನಿಲ್ಲಲ್ಲ ಮಗನೇ. ನೀನು ಸರಿಯಾಗಿ ನೋಡು. ಅವನ ಹತ್ರ ಎಷ್ಟು Don't
ರಮನಾಥ ಕಚ್ಚಿ ಬಿಚ್ಚಿ ಹೋದ್ರು ಗೊತ್ತಾಗ್ಲಿಲ್ಲ. ರಮನಾಥ ಅವನಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣ್ತದ. ಹೌದು. ಇನ್ನೊಂದು 4-5 ಸಲ ಕುಣಿದು ತೋರ್ಸ. ಆಯ್ತಾಯ್ತು. ಅಣ್ಣ ನಾಲ್ಕೈದು ಬಾರಿ ನೀನ್ ಕೊಡಿ. ಅಣ್ಣ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ನ. ಯಕ್ಷಗಾನದಲ್ಲಿ ವೇಷಭೂಷಣ ಎಲ್ಲ ಬಾರಿ ಒಳ್ಳೆದಿತ್ತು. ಆದ್ರೆ ಭಾಗವತಿಗೆ ಏನು ಪ್ರಯೋಜನ ಇಲ್ಲ. ಭಾಗವತ್ರ ಪದ್ಯ ಹೇಳಲೇ ಇಲ್ಲ. ಕಾಲಿ ತಾಳೆ ಹಿಡ್ಕೊಂಡು ಪದ್ಯ ಹೇಳಲೇ ಇಲ್ಲ. ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದು ಬರ್ತದೆ. ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು ತಮಾಷೆ ಮಾಡಬೇಡಿ. ಕೆಪ್ಪ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದು. ನೀನು ಹೊಡೆದದ್ದು ಯಾರಿಗೆ? ನಿನ್ಗೆಲ್ವಾ? ಹೊಡೆದದ್ದು ನನಗಲ್ಲ. ಮತ್ತೆ ಹೊಡೆದದ್ದು ಕೆಪ್ಪನಿಗೆ. ತಮಾಷೆ ಮಾಡಬೇಡ. ಇಲ್ವಾ? ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ರಮನಾಥ ರಮನಾಥ ಏನ? ಇಲ್ಲೇ ಇದೆಯಾ? ಇಲ್ಲೇ ಇದೆ. ತಾಗ್ಲೇ ಇಲ್ಲ. ತಾಗ್ಲೇ ಇಲ್ಲ ಅಂದ್ರೆ ಮೇಲೆ ಡಿಶುಮ್ ಡಿಶುಮ್ ಮಾಡುದಲ್ಲ, ಕೆಳಗೆ ಡಿಶುಮ್ ಡಿಶುಮ್ ಮಾಡ್ಬೇಕು. ತಮಾಷೆ ಮಾಡ್ಬೇಡಿ. ಇಲ್ಲ ಇಲ್ಲ. ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ರಮನಾಥ ಏನಾಯ್ತಾ? ಏನಾಗಲಿ ಕಿವಿ ಗುಯ್ ಆಯ್ತು. ತಮಾಷೆ ಮಾಡ್ಬೇಡಿ. ಇಲ್ವಾ? ಕೆಪ್ಪ ಮನೆ ಯಕ್ಷಗಾನಕ್ಕೆ ಹೋಗಿದ್ದಂತೆ. ಭಾಗವತ್ರ ಪದ ಹೇಳಲೇ ಇಲ್ಲ ಅಂತ. ಭಾಗವತ್ರ ತಾಳ ತಗೊಳ್ಳುವಂತೆ. ಸರಿಯಾಗಿ ನೋಡು ನೋಡಿ. ಹೀಗೆ 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 ಸರಿಯಾಗಿ ನೋಡು. ತಾಳ ತಗೊಳ್ಳುವಂತೆ ನೋಡಿ. ಹೀಗೆ 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 ಹೇಗೆ 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 ರಮನಾಥ ಹೇಗೆ? ರಮನಾಥ ಹೇಗೆ? ಹೇಗಂತೇಳಿ ನೀನು ತೋರ್ತೇವನ? ಹೇಗೆ ಹೇಗೆ? ನಿಂದೇನು ಭಾಗವತ್ರ ಪದ ಹೇಳಲೇ ಇಲ್ಲ ಅಲ್ಲ? ಕೆಪ್ಪ ನನ್ನ ಮಗನ ಭಾಗವತ್ರ ಪದ ಹೇಳಿದಾಗ ನನಗೆ ಕೇಳ್ತಿಲ್ಲ. ಆಯ್ತಾ ನೀವು ಉಪದ್ರ? ಅವನ ವಿಷಯ ಸಾಯಿಲಿ ಮಾರ್ಯ. ಈಗ ತಂದೆಯವ್ರು ಏನ್ ಹೇಳಿದ್ರು? ಒಂದೇ ಆಸ್ತಿ ಒಂದೇ ಮದುವೆ, ಒಂದೇ ಆಸ್ತಿ ಒಂದೇ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ. ಯಾರು? ನೀವು ದೇವಸ್ಥಾನದಲ್ಲಿ ಏನಾದ್ರೂ ಮರೆತು ಬಂದಿದ್ದೀರಾ? ನಾನು ಇಲ್ಲ, ಏನನ್ನು ಮರ್ತಿಲ್ವಲ್ಲ. ಏನನ್ನು ಮರೆದಿಲ್ವಾ? ಇಲ್ಲ. ಹಾಗಾದ್ರೆ ಈ ಮೊಬೈಲ್ ಯಾರ್ದು? ಓ, ನಂದೆ ನಂದೆ. ನಿಮ್ದೆ ತಾನೆ? ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದಾಗೆ ನಿನ್ನ ಪರಿಚಯ ಆಗ್ಲಿಲ್ಲ ನೋಡು. ನನ್ನ ಹೆಸರು ಅಂಜಲಿ ಅಂತ. ಅಂಜಲಿ? ಉಮ್ಮನಾಥ ರಾಯರ್ ಮಗಳು. ಓಹೋ, ಕೊಳ್ಳು ಉಮಾನಾಥ ರಾಯರ್ ಮಗಳೇ ನೀನು? ಅವ್ರ ಪರಿಚಯ ಇದೆಯಾ ನಿಮ್ಗೆ? ಖಂಡಿತ ಒಳ್ಳೆ ಪರಿಚಯ ಇದೆ. ಅಂಜಲಿ ಲಕ್ಷಣವಾಗಿದ್ದಾಳೆ. ಇವಳೇ ನನ್ನ ಸೊಸೆಯಾಗಿ ಬಂದ್ರೆ ಬಹಳ ಒಳ್ಳೇದಿತ್ತು. ನಕ್ಚಿಕ 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 ದಾಹ, ನಕ್ಚಿಕ 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 ದಾಹ, ನಗಚಿಕ 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 ದಾಹ, ನಗಚಿಕ 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 ದಾಹ. ಆ ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ. ನಕ್ಚಿಕ ನಕ್ಚಿಕ ನಗಚಿಕ 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 ನಗಚಿಕ. ಆ ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ. ತೆಂಗಿನಕಾಯಿ ತಗೊಂಡು ನಿಮ್ ತಲೆ ಹೊಡಿದು. ತೆಂಗಿನಕಾಯಿ ಅಂತ ಇವನು ಯಾರೆಲ್ಲ ಹೇಳಿಕೊಡ್ತಾರೆ ನನ್ನ ಸಾಹಿತ್ಯ? ಸಾಯಿಲಿ ಮಾರಯ್ಯ, ಅವನ ವಿಷಯ ಸಾಯಿಲಿ. ಈ ರಮನಾಥ ಸತ್ಯ ಹೇಳ, ಇವತ್ತು ನಾನು ನೋಡ್ಲಿಕ್ಕೆ ಹೇಗೆ ಕಾಣ್ತೇನ? ನೀನಾ? ಆಹಾ. ಆಹಾ. ನೀನ್ ನೋಡ್ಲಿಕ್ಕೆ ಸುಂದರಾಂಗ, ಆಹಾ. ಮನ್ಮಥ. ಆಹಾ. ನಂಗ ಹೇಳಿ ಯಾಕ? ಚೆನ್ನಾಗಿ ಕಾಣಿಸ್ತಿ ಅಂತ ಹೇಳಿದೆ. ಯಾಕೆ ಗೊತ್ತಾ? ನಾನ್ ದಾರಿಯಲ್ಲಿ ಬರ್ತಿರುವಾಗ ಈ ಆರ್ಕೆಸ್ಟ್ರಾದಲ್ಲಿ ಪದ ಹೇಳ್ತಾರಲ್ಲ ರವೀಂದ್ರ ಪ್ರಭು, ಅವರು ಸಿಕ್ಕಿದ್ರು. ಏನಂತೆ? ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮ 3 ಜನರಲ್ಲಿ ನೋಡ್ಲಿಕ್ಕೆ ನೀನು ಬಹಳ ಸುಂದರವಾಗಿದ್ದೀಯ. ನಿನ್ನ ಅಣ್ಣನ ಮುಸುಳಿನ ಮರೆ ಅದು ಒಳ್ಳೆ ಕರೆಂಟ್ ಓಡಿಸ್ಕೊಂಡ ಮಾಂಗನ ಮುಸುಳಿ ತರ ಇದೆ, ಒಳ್ಳೆ ಕೊಳತು ಲಿಂಬೆ ಹಣ್ಣು ತರ ಇದೆ, ಒಳ್ಳೆ ಕೊಳತು ಸೊರೆಕಾಯಿ ತರ ಇದೆ. ಅವ್ರು ಯಾವ್ದು ಒಂದೇ ಹೇಳಿದ್ರು, ನೀನು 3 ಕೇಳ್ತೀವಿ. ಅವ್ರು ಹೇಳಿದ ಹಾಗೆ. ಅದಕ್ಕೆ ನಿಮ್ಮ 3 ಜನ ನೀನು ಬಹಳ ಸುಂದರವಾಗಿದೀಯಾ. ನಿನ್ನ ಸುಂದರತೆ ಇನ್ನು ಜಾಸ್ತಿ ಆಗ್ಬೇಕಾದ್ರೆ ಮುಖಕ್ಕೆ ಏನೋ ಹಚ್ಕೊಳ್ಳಿಕ್ಕೆ ಹೇಳಿದ್ರು ನೋಡವರು. ಇನ್ನು ಕರ್ಮ ಮಾರ, ಶೇಗಣಿ ಅಲ್ವಾ? ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರು ಮಾರ? ಇದು ಫಾರ್ ಅಂಡ್ ಲವ್. ಅಯ್ಯೋ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬಾರ್ದಿದ್ರಿ ಯಾಕೆ ಮಾತಾಡೋದು ಮಾರ? ಅದು ಫಾರ್ ಅಂಡ್ ಲವ್ ಅಲ್ಲ, ಮತ್ತೆ ಅದು ಫೇರ್ ಅಂಡ್ ಲವ್ಲಿ. ಇದನ್ನ ಹಚ್ಕೊಂಡ್ರೆ ಬಹಳ ಚೆನ್ನಾಗಿ ಕಾಣ್ತೀಯ ಅಂತ ರವೀಂದ್ರ ಪ್ರಭು ಹೇಳಿದ್ದು. ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ರೆ ಚೆನ್ನಾಗಿ ಕಾಣ್ತೀವಿ ಅಂತ ಅವ್ರು ಹೇಳಿದ್ದ. ಹೌದು. ಅವ್ರು ನನಗೆ ತಮಾಷೆ ಮಾಡಿದ್ರು. ಹೌದಣ್ಣ, ಫೇರ್ ಅಂಡ್ ಲವ್ಲಿ ಯಾರಾದ್ರೂ ಮುಖಕ್ಕೆ ಹಚ್ಕೊಳ್ತಾರಲ್ಲ,
ಅಲ್ವಾ? ಅದು ಮುಖ ಕಚ್ಕೊಳ್ಳೋದಲ್ಲ ಅದು. ಮತ್ತೆ ಅದು ಕಾಲಿಗೆ ನಂಗೆ ಆದ್ರೆ ಮಳೆಗಾಲದಲ್ಲಿ ಕಿಸು ನೀರಿಗೆಲ್ಲ ಕಾಲಾಗ್ತೇವಲ್ಲ, ಆಗ ಬೆಳ್ಳಿ ಅಡಿಕೆಗೆ ಗಸ್ ಗಸ ಗಸ್ ತಿಕ್ಕೊಳ್ಳೋದು. ಹಾಗಾದ್ರೆ ಮುಖ ಕಚ್ಕೊಳ್ಳಿಕ್ಕೆ ಮುಖ ಕಚ್ಕೊಳ್ಳಿಕ್ಕೆ ಈಗ ಒಂದು 10 ಬಂದಿದೆ, ಗೊತ್ತಿಲ್ವಾ? ಇಲ್ಲ. ಹರ್ಬಲ್ ಅಂತ, ಹೆಚ್ಚು ಖರ್ಚಿಲ್ಲ, 7 ರೂಪಾಯಿಗೆ ಒಂದು ಡಬ್ಬೆ ತೆಗೆದುಕೊಂಡು ಮುಖಕ್ಕೆ ಲೇಪಿಸಿಕೊಂಡು ಮಲಗಿಕೊಳ್ಳೋದು. ಬೆಳಿಗ್ಗೆ ಏಳುವಾಗ ನಿನ್ನ ಮುಖ ಉಂಟಲ್ಲ, ಪಟ್ಪಡಿ ಕಟ್ಪಡಿ ಚಟ್ಪಡಿ ಲಟ್ಪಡಿ ಲಟ್ಪಡಿ ಚಟ್ಪಡಿ ಪಟ್ಪಡಿ ಪುಡಿ ಆಗ್ತದೆ. ಹರ್ಬಲ್ ಹಚ್ಕೊಂಡ್ರೆ ನೀನೇ ಹಚ್ಕೊಳ್ಬಾರ್ದು, ನಾನು ಅದನ್ನೇ ಹಚ್ಕೊಳ್ತಾ ಇದ್ದೆ. ಅದನ್ನೇ ಹಚ್ಕೊಳ್ತೆ ಕೂತ್ಕೊಳ್ತೆ. ಇಲ್ಲ ತಂದೆಯವ್ರ ವಿಚಾರದಲ್ಲಿ ಏನಾದ್ರೂ ಆಲೋಚನೆ ಮಾಡಿದ್ ಉಂಟ ರಮನಾಥ? ಎಷ್ಟು ದಿವಸ ಆಯ್ತು ಮದುವೆ ಮಾಡ್ತೇನಂತ, ಎಷ್ಟು ದಿವಸ ಆಯ್ತು ಆಸ್ತಿ ಪಾಲ್ ಮಾಡಿ ಕೊಡ್ತೇನಂತ, ಏನು ಮಾಡ್ಲಿಲ್ಲ, ಬರೇ ತಮಾಷೆ ಮಾಡ್ತಾ ಕಾಲ ಕಲಿತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ ಉಂಟಾ? ತಂದೆಯವರ ವಿಚಾರದಲ್ಲಿ ಆಲೋಚನೆ ಮಾಡಿದ್ದು ಉಂಟು, ಆದ್ರೆ ಇದು ತುಂಬಾ ಗುಟ್ಟಿನ ವಿಷಯ. ಆಯ್ತು, ಯಾರಿಗೂ ತಿಳಿಬಾರ್ದು. ಇಲ್ಲ ಬಾ, ಎಲ್ಲಿ ಬಾ ಅಂದೆಲ್ಲ. ಎಲ್ಲ ವಿಷಯ ಹೇಳ್ತೇನೆ ಬಾ. ಕೆಪ್ಪ ಎಲ್ಲಿ ಸತ್ತ? ಇಲ್ಲಿ ಸಾಯ್ತಾ, ಬಾ ಇಲ್ಲಿ. ಸರಿಯಾಗಿ ಮನಸ್ಸು ಕೊಟ್ಟು ಕೇಳು. ಗುಟ್ಟಿನ ವಿಷಯ? ಹೌದು. ಕಿವಿಗೊಟ್ಟು ಕೇಳ್ತೇನೆ. ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲಗಿರ್ತಾರೆ. ಒಂದು ನಿಮಿಷ ರಮನಾಥ, ಗುಟ್ಟಿನ ವಿಷಯ ಅಂತ ಹೇಳ್ತೀಯ, ಯಾರಾದ್ರೂ ಕೇಳಲಿಕ್ಕಿದ್ದಾರೆ, ಯಾರಾದ್ರೂ ನೋಡ್ಲಿಕ್ಕಿದ್ದಾರೆ, ಹೌದಲ್ವಾ? ತಡಿ, ರಮನಾಥ ಯಾರು ಇಲ್ಲ, ಊರೇ ಕರೆಂಟ್ ಹೋಗಿದೆ, ಕರಿ ಕತ್ತಲೆ, ಕರೆಂಟೇ ಹೋಗಿದೆ. ಹೇಳ, ಊರಿನ ಕರೆಂಟ್ ಹೋದದಲ್ಲ, ಮತ್ತೆ ನಿನ್ನ ಕಣ್ಣಿನ ಕರೆಂಟೇ ಹೋಗಿದೆ. ಅದಕ್ಕೆ ಎಲ್ಲ ಕತ್ಲೆಯಾಗಿ ಕಾಣಿಸ್ತದೆ. ಕರೆಂಟ್ ಉಂಟು, ತಮಾಷೆ ಮಾಡಬೇಡ. ಸರಿಯಾಗಿ ಕಿವಿಗೊಟ್ಟು ಕೇಳು. ಮನಸ್ಸಿಗೊಟ್ಟು ಕೇಳ್ತೇನೆ. ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲಗಿರ್ತಾರೆ. ಆಗ ಯಾರಿಗೂ ತಿಳಿಯುತ್ತಿದ್ದ ಹಾಗೆ ದೊಡ್ಡದೊಂದು ಶೀಲೆ ತಂದು ತಂದೆಯವರ ತಲೆ ಮೇಲೆ ಹಾಕಿ ಬಿಡುವ. ಸತ್ತೋಗ್ಲಿ ಅವರು. ದೊಡ್ಡದೊಂದು ಶೀಲೆಕಲ್ ತಂದು ತಂದೆಯವರ ತಲೆ ಮೇಲೆ ಹಾಕಿ ಬಿಡುವ. ತಂದೆಯವರು ಸತ್ಯ ಹೋಗ್ತಾರೆ, ಆಸ್ತಿ ಎಲ್ಲ ನಮ್ಗೆ ಆಗ್ತದೆ, ನಾವು ಯಾರ ಜೊತೆ ಬೇಕಾದ್ರೂ ಮದುವೆ ಆಗ್ಬೋದು. ನಾನು ರೆಡಿ. ಗೊತ್ತಾಯ್ತಾ? ಅಯ್ಯಪ್ಪ, ಏನು ರಾತ್ರಿ ತಂದೆಯವರು ಮಲಗಿರುವಾಗ ಕೆಪ್ಪ ನನ್ನ ಮಗನೇ ಶೀಲೆಕಲ್ ತಂದು ತಂದೆಯವರ ತಲೆ ಮೇಲೆ ಹಾಕಿ ಬಿಡುವ. ಗೊತ್ತಾಯ್ತಾ? ಅಯ್ಯಪ್ಪ, ಏನು ಗುಂಬಳಕಾಯಿ ತಂದು ಹಾಕಿ ಬಿಡು. ಇರ್ಲಿಲ್ಲ, ಸಿಟ್ಟು ಮಾಡಬೇಡ ಮಾರ, ಹೇಳುವ ಕ್ರಮದಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ನಾನ್ ಹೇಳ್ತೇನೆ ನೋಡು, ಸರಿ. ಅದು ಯಾರ? ಕೆಪ, ಇಲ್ಲಿ ನೋಡ, ರಾತ್ರಿ ಇಲ್ಲಿ ನೋಡ, ಇಲ್ಲಿ ನೋಡ. ರಾತ್ರಿ ತಂದೆಯವರು ಮಲಗಿರುವಾಗ ಗುಂಬಳಕಾಯಿ ಎಲ್ಲ ಶೀಲೆಕಲ್ಲು ತಂದು ತಂದೆಯವರ ತಲೆ ಮೇಲೆ ಅಕ್ಕಿ ಬಿಡು. ಗೊತ್ತಾಯ್ತಾ? ಕೇಳ. ಗೊತ್ತಾಯ್ತಾ? ಏನು ರಮನಾಥ ಇವ ಎಲ್ಲಿ ಹೋದ್ನಾ? ಇವ ಇಲ್ಲೇ ಇದ್ದಾನೆ. ಇಲ್ಲಿ ಇಟ್ಕೊಂಡು ಬಾಯಿ ಪಚ್ಕ ಮಾಡ್ತಾನೆ. ಗುಂಬಳಕಾಯಿ ಹಾಕಿ ಬಿಡು. ಇವ ಗುಂಬಳಕಾಯಿ ಮಾತ್ರ ಹಾಕೋದು, ಮತ್ತೇನು ಹಾಕೋದಿಲ್ಲ. ಸಾಯಿ ಮಾರ್ಯ, ತಂದೆಯವರು ಮಲಗಿರುವಾಗ ನಾ ಇಬ್ರು ಶೀಲೆಕಲ್ ಹಾಕಿದ ನಂತರ ತಂದೆಯವರು ಸತ್ತೇ ಹೋಗ್ತಾರೆ. ಆಮೇಲೆ ಇವನು ಬೇಕಾದ್ರೆ ಗುಂಬಳಕಾಯಿ ಬೇಕಾದ್ರೆ ಹಾಕಿ, ಮಟ್ಟಿ ಗುಳ್ಳ ಬೇಕಾದ್ರೆ ಹಾಕಿ, ಅದೆಲ್ಲ ಬೇಡ. ತಂದೆಯವರು ಮದುವೆ ಮಾಡ್ತಾರಂತ ಹೇಳಿದಾರಲ್ವಾ, 1 ವಾರ ಟೈಮ್ ಕೊಟ್ಟು ನೋಡುವ. ಈಗ ಸದ್ಯಕ್ಕೆ ಆ ವಿಷಯ ಬೇಡ, ಸದ್ಯಕ್ಕೆ ಪುರುಸೊತ್ತುಂಟು. ಏನ್ ಮಾಡೋ ರಮನಾಥ? ಏನು ಮಾಡುವ? ಸದ್ಯಕ್ಕೆ ನೀನ್ ಹೇಳದ ಹಾಗೆ ಏನ್ ಹೇಳ? ಐಡಿಯಾ ಬಂದಿದೆ. ಏನ್ ಹೇಳ? ಸದ್ಯಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಬರ್ತಾಳ ನೋಡು. ರಮನಾಥ, ಇವ ಕ್ಯಾಪ ಎಲ್ಲಿ ನಿಂತದ್ದು ಮಾರಯ್ಯ? ಸರಿಯಾಗಿ ನಿಂತಿದ್ದಾನೆ. ನಿನಗೆ ಹುಡುಗಿ ವಿಷಯ ಹೇಳಿದ್ರು ಕೂಡ ಸಿಕ್ಕಿಲ್ಲ ತಪ್ಪಿ. ಅದು ಯಾಕೋ ಏನು ರಮನಾಥ, ಇತ್ತೀಚೆಗೆ ನಿನ್ನ ಹುಡುಗಿ ವಿಷಯ ಮಾತಾಡ್ತಿದ್ರೆ ನನ್ನ ಮೈಯಲ್ಲೆಲ್ಲ ಒಂಥರ ವೈಬ್ರೇಷನ್ ಆಗ್ತಾ ಉಂಟ. ಅದು ಯಾಕೋ ರಮನಾಥ, ನೀನು ಹುಡುಗಿ ವಿಷಯ ಮಾತಾಡ್ತಾ ಇದ್ರೆ ಒಂಥರ ಮೈಯಲ್ಲೆಲ್ಲ ಕುಚಿ ಹೋಗ್ತಾ ಹೇ ಕ್ಯೂ? ಹುಡುಗಿ ವಿಷಯ ಮಾತಾಡ್ರಿ ಕುಚಿ ಹೋಗ್ತಾ ಹೇ ಕ್ಯೂ? ಹುಡುಗಿ ವಿಷಯ ಮಾತಾಡಿದ್ರೆ ಮೈಗೆಲ್ಲ ಕುಚಿ ಆಗ್ತದೆ. ಹೌದು. ಒಂದ್ ಕೆಲಸ ಮಾಡು, ಸ್ನಾನ ಮಾಡಿ ಬಾ, ಸರಿ ಆಗ್ತದೆ. ಆಗಲ್ಲ ಅಣ್ಣ, ನೋಡು, ನನಗೆ ಕಣ್ಣು ಕಾಣಿಸೋದಿಲ್ಲ, ತೋರುದಿಲ್ಲ, ಹೌದಲ್ವಾ? ಹುಡುಗಿ ಬಂದ್ರೆ ಅವಳು ಹೇಗಿದ್ದಾಳೆ ನಂಗೆ ಗೊತ್ತಾಗ್ತದ? ಅವಳು ರೂಪವತಿಯೋ, ಸುಂದರವತಿಯೋ, ಅಂದವತಿಯೋ, ಗರ್ಭವತಿ, ಯಾವ್ದೋ ಒಂದು ವತಿ ಅಂತ ನೀನ್ ನೋಡಿ ಹೇಳ್ಬೇಕಣ್ಣ. ಆ ವಿಷಯದಲ್ಲಿ ತಲೆ ಬಿಸಿ ಮಾಡೋದೇ ಬೇಡ. ಇಲ್ಲ. ಹುಡುಗಿ ಬಂದ್ರೆ ಎಲ್ಲ ನಾನ್ ನೋಡ್ಕೊಳ್ತೇನೆ. ನಿನ್ಗೂ ಹಾಗೆ. ಇಲ್ಲ. 3 ಮುತ್ತುಗಳು ಎಲ್ಲಿ ಹೊರಟ್ರಿ? ನಿನ್ನ ಅಪ್ಪನ ಮನೆಗೆ. ಅಪ್ಪಗೆ ಪೆದ್ರೆ ಕೆಪ್ಪ ಬಿಡ್ತಾನೆ. ಯಾಕೆ ಸ್ವಾಮಿ ಸಿಟ್ಟು ಮಾಡಿದ್ರಿ? ನೀವು ಕೇಳಿದ್ರಿ 3 ಮುತ್ತುಗಳು ಎಲ್ಲಿ ಹೊರಟ್ರಿ ಅಂತ. ನಾನು ಹೇಳಿದೆ ನಿಮ್ಮ ಅಪ್ಪನ ಮನೆಗೆ. ಅಪ್ಪ ಮನೇಲಿ ಇದ್ದಾರ ಅಂತ ಕೇಳಿ ಓಡಿಸ್ಕೊಡ್ಸೋದು ನಿಮ್ಗಿಲ್ಲ. ನಿನ್ನ ಅಪ್ಪ ಮನೇಲಿದ್ದಾರ?
ಅಪ್ಪ ಮನೇಲಿದ್ದಾರ? ನಿನ್ನ ಅಪ್ಪ ಮನೇಲಿದ್ದಾರ? ಅಪ್ಪ ಮನೇಲಿದ್ದಾರ? ನಿನ್ನ ಅಪ್ಪ ಮನೇಲಿದ್ದಾರ? ನನ್ನಪ್ಪ ಮನೆಯಲ್ಲಿದ್ದಾರೆ. ಏನಾದ್ರು ವಿಷಯ ಹೇಳ್ಲಿಕ್ಕಿದ್ರೆ ನನ್ನ ಹತ್ರ ಹೇಳಿ, ನಾನು ಹೋಗಿ ಅಪ್ಪನಿಗೆ ಹೇಳ್ತೇನೆ. ಗೊತ್ತಾಯ್ತಾ? ಯಾರು? ನೋಡಿ ಅಣ್ಣ, ಹೇಳಿ ಅಣ್ಣ. ನೋಡಿ ಸ್ವಾಮಿ, ಹೇಳಿ ಸ್ವಾಮಿ. ರಮನತ್ತ ಯಾರು? ಯಾರು ಈಗ ಬಂದೆ ಅಲ್ಲ, ಏನು ತಮಾಷೆ ಮಾಡ್ತಾನೆ? ತಮಾಷೆ ಮಾಡ್ತಾನಾ? ನಾನೆಲ್ಲ ನಿನ್ನ ಸ್ವರ ಯಾಕೋ ಆಗ್ತದ ನೋಡ್ದೆ. ಪ್ರತಿಧ್ವನಿ ಏನ್ ಧ್ವನಿ? ಸುಮ್ಮನೆ ಯಾವ ಧ್ವನಿ ಆಗುದಿಲ್ಲ. ನೋಡಿ ಸ್ವಾಮಿ, ಹೇಳಿ ಸ್ವಾಮಿ. ಏನು ತಮಾಷೆ ಮಾಡ್ತೀರಾ? ಇಲ್ಲ ಇಲ್ಲ, ನನಗೂ ಒಮ್ಮೊಮ್ಮೆ ಹಾಗೆ ಆಗ್ತದೆ. ಓಹೋ, ಒಮ್ಮೊಮ್ಮೆ ನಿಮ್ಗೆ ಹಾಗೆ ಆಗ್ತದ? ಇನ್ನು ಮುಂದೆ ಹಾಗೆ ಆಗ್ಲಿ. ತಥಾಸ್ತು. ಕೈತಾ ಇದೆಯಾ ಮಗನೇ? ತಥಾಸ್ತಂತೆ. ನೀನೇನು ವರ ಕೊಡ್ಲಿಕ್ಕೆ ದೇವರ? ನೋಡಿ ಅಜ್ಜ, ನಾನು ಅವನಿಗೆ ಹೇಳ್ತೇನೆ, ಅವನಿಗೆ ಕಣ್ಣು ಕಾಣುದಿಲ್ಲ. ಸರಿಯಾಗಿ ನೋಡಿ ಹೇಳ್ಬೇಕು. ಬಂದವ ಅಜ್ಜ ಅಲ್ಲ, ಮತ್ತೆ ಬಂದವ ಯಾರು? ಯಾರು? ಪಿಜ್ಜ. ಏನೇ ಮಾತಾಡ್ತೀವಿ? ಸಿಕ್ ಮಾಡಬೇಡಿ. ನೋಡಿ ಸ್ವಾಮಿ, ಸ್ವಾಮಿ ಅಂತ ಕರಿಬೋದಾ? ಸ್ವಾಮಿ ಅಂತ ಕರಿ. ನೋಡಿ ಯಾವ ಮಠದ ಸ್ವಾಮಿ ನೀವು? ಯಾರು ಇವರ? ಹೌದು, ಇವರು ಗಂಜಿ ಮಠದ ಸ್ವಾಮಿ. ಹೆಸರೇನ? ಹೆಸರು ಹಿಡಿಕಡ್ಡಿ ಆನಂದ. ನೋಡಿ, ಹಿಡಿಕಡ್ಡಿ ಆನಂದನವರೇ, ಹೇಳಿ. ನಮಗೆ ನಿಮಗೆ ನಿನ್ನೆ ನಮಗೆ ಹೇಳ, ನೀನ್ ಹೇಳ. ಅಲ್ಲಿ ಮಾತಾಡ್ತೀನಿ. ರಮನತ್ತ, ನೀನ್ ಎಲ್ಲಿ ಹೋದ? ನೀನು ಪೊಸಿಷನ್ ಚೇಂಜ್ ಮಾಡ್ಬೇಡ, ಕಷ್ಟ ಆಗ್ತದೆ. ನಿಮಗೆ ಏನ್ ಬೇಕು? ನಮಗೆ ಹೇಳುದೇನ, ಹುಡುಗಿ ಬೇಕಿತ್ತು. ಮದುವೆ ಆಗ್ಲಿಕ್ಕೆ ಒಂದು ಹುಡುಗಿ ಬೇಕಿತ್ತು. ನಿಮ್ಗೆ ಮದುವೆ ಆಗ್ಲಿಕ್ಕೆ ಒಂದು ಹುಡುಗಿ ಬೇಕು? ಮತ್ತೆ ಯಾಕೆ ಮರ್ಡರ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡ್ರ? ಓ, ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀರಾ? ನೀವು ನಿಮ್ಮ ಮುಖಗಳನ್ನು ಸುರುವಿಗೆ ಕನ್ನಡಿಯಲ್ಲಿ ನೋಡಿದ್ರ ಹೇಳಿ? ನಾನೊಂದು 1000 ಸಲ ನೋಡಿದೆ, ಏನ್ ಕಾಣಿಸ್ಲೇ ಇಲ್ಲಪ್ಪ. ಓ, ನಿಮ್ಗೆ ಹೇಗೆ ಕಾಣಿಸುದು ಮಾರ? ನಿನ್ನ ಕಣ್ಣಿಗೆ ಯಾರೋ ಬಾಂಬ್ ಬಿಟ್ಟಿದಾರಲ್ಲ. ಮೊದ್ಲು ಹೋಗಿ ನಿಮ್ಮ ಮುಖಗಳನ್ನ ಕನ್ನಡಿಯಲ್ಲಿ ನೋಡಿ. 3 ಸರ್ಕಸಿನ ಮಂಗಗಳಾಗಿ, ಒಂದು ದೊಡ್ಡ ಮಂಗ, ಇನ್ನೊಂದು ಹದ ಮಂಗ, ಇನ್ನೊಂದು ಚಿಕ್ಕ ಮಂಗ. ಇದು ಒಂದು ಮುದಿ ಮಂಗ. ಮುದಿ ಮಂಗ ನಿಮ್ಮ ಅಪ್ಪ ನನ್ಗೆ ಅಂತ ಹೇಳಿದ್ವಿ. ಮೊದ್ಲು ಹೋಗಿ ನಿಮ್ಮ ಮುಖಗಳನ್ನ ಕನ್ನಡಿಯಲ್ಲಿ ನೋಡಿ, ಆಮೇಲೆ ನಿಮ್ಮ ಮದುವೆ ವಿಚಾರ. ಗೊತ್ತಾಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿದ್ದಾಳಲ್ಲ, ಅಕ್ಕ. ಹೌದು, ತಂಗಿ ಅಲ್ಲ, ಅಕ್ಕ. ಹೌದು, ಸ್ನಾನ ಮಾಡ್ತಾ ಇದ್ದಾಳೆ. ಮೊದಲೇನು ಹೇಳುದಿಲ್ಲ? ಅಕ್ಕ ಅಂಜಲಿ ಇದ್ದಾಳಲ್ಲ, ಹೌದು, ಅವಳಿಗೆ ಮೊದಲು ಮದುವೆ ಮಾಡಿ, ಆಮೇಲೆ ನಿಮ್ಮ ಮದುವೆ ವಿಚಾರ. ಅವಳಿಗೆ ಈ ಊರಲ್ಲಿ ಯಾರು ಗಂಡು ಸಿಗದಿದ್ರಿ, ಐ ಆಮ್ ರೆಡಿ ಟು ಮ್ಯಾರಿ. ನಿಂಗೆ ಇಂಗ್ಲಿಷ್ ಬರುದಿಲ್ಲಲ್ಲ? ಅವನ್ ಏನ್ ಹೇಳಿದ ಗೊತ್ತಾ? ನಿಮ್ಮ ಅಕ್ಕನಿಗೆ ಯಾರು ಗಂಡು ಸಿಗ್ಲಿಲ್ಲ ಆದ್ರೆ ಅವ ಬಾವಿಗೆ ಹಗ್ಗ ಹಾಕಿ ಸಾಯ್ತಾ ಅಂತ. ಅವಸ್ಥೆ. ನಿಮ್ಗೆ ಕನ್ನಡವೇ ಸರಿ ಮಾತಾಡ್ಲಿಕ್ಕೆ ಬರುದಿಲ್ಲ, ಇನ್ನು ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ತದೆ. ಐ ಆಮ್ ರೆಡಿ ಟು ಮ್ಯಾರಿ ಹರ್. ಹಗ್ಗ ಹಾಕಿ ಸಾಯ್ತೇನೆ ಅಲ್ಲ, ಐ ಆಮ್ ರೆಡಿ ಟು ಮ್ಯಾರಿ ಹರ್ ಹೇಳಿದ್ರೆ ನಾನ್ ನಿಮ್ಮ ಮಕ್ಕಳನ್ನು ಮದುವೆ ಆಗ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಅರ್ಥ. ನಮ್ಮ ಅಕ್ಕನ ವಿಷಯ ಏನಾದ್ರೂ ಮಾತಾಡಿದ್ರೆ ಮಗನೇ ಇಲ್ಲ ಹೊಂಡಕ್ಕೆ ಊದ್ ಬಿಡ್ತೇನೆ. ಏನಂತ ಮಾಡಿದ್ದೇನೆ ನೀನು? ಕೈ ತೆಗೆ ಕಿಸರಾಕು. ಇನ್ನು ಮೇಲೆ ನನ್ನ ಮೇಲೆ ಕೈ ಮಾಡಿದ್ರೆ ನೀನು ಜೀವಮಾನ ಇಡೀ ಎಡಗೈಯಲ್ಲಿ ಊಟ ಮಾಡೋದು ಮಾಡ್ತೀನಿ. ಜಾಗ್ರತೆ. ಏನಂತ ತಿಳಿಸಿದ್ ನೀನು? ಹಡ್ಪಾಡಿ ಗಿಡ್ಪಾಡಿ ಮಾಡ್ತಾರೆ ನೋಡಿ. ಒಬ್ರು ಮಾಡಿದಾಗಿ ಇನ್ನೊಬ್ರು ಮಾಡ್ತಾರೆ. ತೇಟ್ ದಂಡಪಿಂಡಗಳು, 3 ಸರ್ಕಸಿನ ಮಂಗಗಳು. ಅವಸ್ಥೆ ನೋಡಿದಾರಲ್ಲ, ಅಯ್ಯೋ. ತೇಟ್ ಅವಸ್ಥೆ ನೋಡಿ. ಇವರ ಬಗ್ಗೆ ನಾನೊಂದು ಪದ್ಯ ಕಟ್ಟಿದ್ದೇನೆ, ಕೇಳಿ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಅವನು ಜಪ್ಪ, ಇವನು ಕುರುಡ, ಕೀಕಿ ಸ್ವರದ ಇವನು ಮೂಡ, ಎಲ್ಲರ ಕೈಲು ಉಗಿಸಿಕೊಳ್ಳು
ಬುದ್ಧಿ ಹೇಳುದಿಲ್ಲ. ಕಿಕ್ಕಿ ಮಾತಾಡಿ ಗೊತ್ತಾಯ್ತು ಮರ. ಬರ್ತೇನೆ ಆಯ್ತಾ? ಆಯ್ತಾಯ್ತು. ಹೋಗುವಾಗ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಬದಿಯಿಂದ ಹೋಗಿ ಆಯ್ತಾ? ಮತ್ತೆ ಲಾರಿ ಬಸ್ಸೆಲ್ಲ ಹೋಗ್ಬೇಕಲ್ಲ. ನೀನ್ ನನ್ಗೆ ನಂಗೆ ಗೊತ್ತಿಲ್ವಾ? ಸಾವುಕಾರ ನೀನೇನ್ ಹೇಳುದ? ಅವ್ರ ರಸ್ತೆ ಮಧ್ಯದಲ್ಲಿ ಆರಾಮದಲ್ಲಿ ನಡ್ಕೊಂಡು ಹೋಗಿ ಮೈ ಮೇಲೆ ಲೋರಿ ಹೋಗಿ ಸತ್ತೋಗಿ ಹಾಕಿ ನಿನಗೇನ? ಕೂಡ ಏನೇನ್ ಮಾತಾಡ್ತಲ್ಲ ಕೂಡ ಬರ್ತಾನ. ಈ ಕುರುಡ ಗೀಡ ಅಂದ್ರೆ ಕೆನ್ನೆ ಉಳಿಸ್ತಾರೆ ನೋಡ ಕುರುಡ ಅಂತ. ಏನು ನಿಮ್ಗೆ ಕಣ್ಣು ಕಾಣುದಿಲ್ಲ, ನನ್ನ ಎಂತ ಕೆನ್ನೆ ಉದುರ್ತೆ. ಇಲ್ಲಿ ಸಮಯ ಸಿಟ್ಟು ಮಾಡ್ಬೇಡಿ. ಇಲ್ಲಿ ವಾಣಿ ಇಲ್ಲಿ ವಾಣಿ ಆ ಮೂಗಿನ ಮೇಲೆ ಸೊಳ್ಳೆ ಉಂಟು ನೋಡಿ ಓಡಿಸಿ. ನಮ್ಗೆ ಕಣ್ಣು ಕಾಣ್ತದ ಮರ. ಸುಳ್ಳು ಹೇಳಿದ್ದ ಸೊಳ್ಳೆ ಇಲ್ಲ, ಸೊಳ್ಳೆ ಇಲ್ಲ ಯಾರಿಗೆ ಗೊತ್ತು? ಮಂಗ ಮಾಡಿದ ಬರ್ತಾನ. ಕೆಪ್ಪ ಬರ್ತಾನ. ಕೆಪ್ಪನ ಅಪ್ಪ ಕೆಪ್ಪನಿ ಇದೊಂದು ಸರಿ ಕೇಳಿತ್ತು. ಆ ಕೆಪ್ಪನಿನ ಅಪ್ಪ ಅಂತ ಹೇಳ್ತಾನೆ. ಅದೆಲ್ಲ ಯಾಕೆ ಕೈ ಹಾಕಿ ಏನ್ ಹೇಳ್ದವನು? ನೋಡ್ಲಿಕ್ಕೆ ಹೇಗಿದ್ದಾನ? ನಿನಗೆ ಇಷ್ಟು ದೊಡ್ಡದು ಯಾರು ಕಣ್ಣು ಬಿಟ್ಟೆ ಕಾಶಿಗಲ್ವಾ? ಹೊಡೆದದ್ದು ಕಾಶಿಗಲ್ಲ, ಮತ್ತೆ ಹೊಡೆದದ್ದು ಕೆಪ್ಪನಿಗೆ. ನೋವಾಯ್ತಾನ? ನೋವಾಯ್ತಾ? ಇಲ್ಲ, ನನಗೆಲ್ಲ ಹೊಡೆದು ಅವನಿಗೆ. ಯಾರಿಗೆ ಹೊಡೆಯೋದು ಎಲ್ಲೋ ಬರು. ನೋವಾಯ್ತಾ? ನೋವಾಯ್ತಾನ? ತಲೆ ಇಲ್ಲಿತ್ತ, ಮೊನ್ನೆ ಅಲ್ಲಿತ್ತಪ್ಪ. ದಿನಕ್ಕೊಂದೊಂದು ಕಡೆ ಇರ್ತದೆ. ನೋವಾಯ್ತಾ? ನೋವಾಯ್ತಾ? ಅಣ್ಣ ವಿಷಯ ಏನು? ನೀನು ಒಳ್ಳೆ ನಾಯಿಗೆ ಹೊಡೆದಾಗ ಹೊಡೆದಿದ್ದೆ ಅವನಿಗೆ. ಅವನ ವಿಷಯ ಏನು ಅಂತ ಕೇಳ್ತಾನೆ. ಇದಕ್ಕೊಂದು ಮದ್ದುಂಟ. ಯಾವ ಕ್ಯಾಪನಾನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದ್ ನಿಮಿಷ ತಡಿ. ರಮನತ್ತ, ಅವ ನನ್ನ ನೋಡ್ತಾ ಇದ್ದಾನಲ್ಲ? ನಿನ್ನೇ ನೋಡ್ತಾ ಇದ್ದಾನೆ. ಇಲ್ಲಿ ನೋಡ, ನಾನು ನಿನಗೆ ಹೊಡೆದೆ ಅಲ್ಲ, ನಿನಗೆ ನಾನು. ಒಬ್ಬರ ಮಾತಾಡ, ಬೊಬ್ಬೆ ಹಾಕುದು ಯಾಕ? ರಮಣತ್ತ, ಏನ್ ಅರ್ಥ ಆಯ್ತಾ? ಏನು ನಿನ್ನ ಕರ್ಮ ಅರ್ಥ ಆಗೋದು? ಬಾಯಲ್ಲಿ ಆಡ್ತಿದ್ರೆ ಗೊತ್ತಾಗ್ತದೆ ಏನು ಅಂತ ಹೇಳು. ಇದ್ದೇವ್ರೆ, ಒಂದ್ ನಿಮಿಷ. ಒಬ್ಬರ ಮಾತಾಡ, ಬೊಬ್ಬೆ ಹಾಕುದು ಯಾಕ? ಇಲ್ಲೇ ಕೆಪ್ರಿದಾರನ. ನಾನು ಮಾತಾಡ್ಲೇ ಇಲ್ಲ. ಹಗುರ ಮಾತಾಡ, ಬೊಬ್ಬೆ ಹಾಕುದು ಯಾಕ? ಇಲ್ಲ ಕೆಪ್ರಿದಾರಂತ ಈ ಕೆಪ್ಪ ಕೇಳೋದನ್ನ. ಇದಕ್ಕೊಂದು ಒಳ್ಳೆ ಉಪಾಯ ಉಂಟು. ಏನೇ? ನಾವು ನಮ್ಮ ತಂದೆಯವರೇ ಕೊಲೆ ಮಾಡುವುದಕ್ಕಿಂತ ಮೊದಲು ಈ ಕೆಪ್ಪನನ್ನೇ ಕೊಂದಾಕಿದ್ರು. ಕೆಪ್ಪ ಬೇಡ, ಮೊದ್ಲು ಅಪ್ಪ, ಆಮೇಲೆ ಈ ಕೆಪ್ಪ, ಆಮೇಲೆ ನಿಂದೆಪ್ಪ. ನನ್ನೇ ಕೊಂದಾಗ್ತೇನೆ. ಹೀಗೆ ಸಾಹಿತ್ಯ ಇಲ್ಲ ನೋಡೋದಕ್ಕೋಸ್ಕರ. ನೋಡೋ ನಡೆದ ವಿಚಾರ ಸಾಧಾರಣವಾದ್ದಲ್ಲ. ನಡೆದ ವಿಚಾರವನ್ನೆಲ್ಲ ತಂದೆಯವರ ಹತ್ರ ಹೇಳಿ, ನಾಳೆ ಇದೇ ದಾರಿಯಲ್ಲಿ ಆ ಕಾಶಿನಾಥ ನಡ್ಕೊಂಡು ಬರ್ತಾ 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 ಇರುವಾಗ ನಾವು 3 ಜನ ಆ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ತೆಗೆದು ನಾವು ಕಾಶಿನಾಥ ನಡ್ಕೊಂಡು ಬರ್ತಿರುವಾಗ ನಾವು 3 ಜನ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ತೆಗೆದು ನಾವು ರಮಣಕ್ಕ, ಆ ಸೌಂಡ್ ಸಿಸ್ಟಮ್ನವರು ಜನರೇಟರ್ ಇಲ್ಲೇ ಇಟ್ಟಿದಾರನ್ನ. ಮತ್ತೆ ಬೆನ್ನ ಮರ ಅದು. ಅಯ್ಯೋ, ಮಕ್ಳೆದ್ರೆ ನಿಂತ್ರೆ ಮೂಗು ಹೊಡೆದ್ರೆ ರಕ್ತ ಬರ್ತಾ ಇತ್ತು. ಇವಾ ಎಲ್ಲೋದ್ಯಾ? ಕಾಶಿನಾಥ ಜನ ನಡ್ಕೊಂಡು ಬರ್ತಿರುವಾಗ ನಾವು ಸುಮ್ಮನೆ ಇರಬಾರ್ದು. ನಾವು 3 ಜನ ಅಲ್ಲಿ ನಿಂತುಕೊಂಡು ಒಮ್ಮೆ ರಮನಕ್ಕ, ಕಣ್ಣು ಬಿಟ್ಟೆ ಮಗ ಹೆದ್ರಿ ಓಡ್ತಾ ನೋಡ, ಓಡ್ತಾ ಕಣ್ಣು ಬಿಟ್ಟೆ ಮಗ ಓಡ್ತಾ ನೋಡ, ಓಡ್ತಾ. ನಿನ್ ಕಣ್ಣು ಬಿಟ್ಟೆ ಓಡ್ತಾ. ಯಾರನ್ನ ಅಪ್ಪ ಓಡ್ತಾನ? ಓಡ್ಲಿಕ್ಕಲ್ಲಿ ಯಾರಿದ್ದಾರೆ? ಮತ್ತೆ ಶಬ್ದ ಇಲ್ಲ ಅಲ್ಲಿ. ಯಾರಿಲ್ಲ. ಅದೇ ಓಡ್ತಾರ.
ನಾವು ಸುಮ್ಮನಿರಬಾರ್ದು. ಕಾಶಿನಾಥದಲ್ಲಿ ನಡ್ಕೊಂಡು ಬರ್ತಿರುವಾಗ ನಾವು 3 ದಿನ ಆ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ನಾವು ತೆಗೆದು ನಮ್ಮ ತಮ್ಮ ಕೆಂಪನಿಗೆ ಒಂದು ಹೊಸ ಕಾಯಿಲೆ ಪ್ರಾರಂಭ ಆಗಿದೆ. ಏನ್ ಹೇಳು? ಇನ್ನು ಮುಂದೆ ಮಾತಾಡುವಾಗ ಈ ಕೈ ಉಂಟಲ್ಲ, ಇದನ್ನ ನಾವು ಹೀಗೆ ಪೆದ್ದ ಮರೆ ಹೇಳೋದು ಮತ್ತೆ ನೀನ್ ಮಾಡುತ್ತ. ನನ್ಗೆ ಗೊತ್ತಾಯ್ತು, ನಮ್ಮ ತಮ್ಮನ ಎದುರಿಗೆ ನಾವು ಯಾವ ಕಾರಣಕ್ಕೂ ನಾವು ಮಾತನಾಡುವಾಗ ನಮ್ಮ ಕೈಯನ್ನ ಹೀಗೆ ಎತ್ತಿದ್ರೆ ಯಪ್ಪ ಊಟಕ್ಕೆ ಬರುದಿಲ್ವಾ? ನೀನ್ ಆದಷ್ಟು ಬೇಗ ಸಾಯೋದು ಒಳ್ಳೇದು, ಆಯ್ತಾ? ಇಲ್ಲಿಗೆ ಚರ್ಚೆ ಮಾಡೋದು ಬೇಡ, ಮನೆಗೆ ಹೋಗುವ. ಅಣ್ಣ ಗುಡ್ಸಬೇಕಾ? ಗುಡ್ಸೋದೆಲ್ಲ ಮರೆ, ಮನೆಗೆ ಹೋಗುವ. ಬರ್ಬೇಕು ಅಂದ್ರೆ ತಾವು ವಿಶೇಷ ಇಲ್ಲದೆ ಎಲ್ಲಿಗೂ ಹೋಗೋರು ಬರೋರು ಅಲ್ಲ. ಆದ್ರಿಂದ ಅಂದ್ರೆ ಏನು ವಿಶೇಷ ಇದ್ದೇ ಇರ್ಬೇಕು ನೋಡಿ. ಸಕ್ಕರೆ ಇದ್ದಲ್ಲಿ ಇರುವೆ ಹೇಳ್ಕೊಂಡು ಬರ್ತಾನೆ. ಮನೆಯಲ್ಲಿ ಪ್ರಾಯಕ್ಕೆ ಬಂದು ಹುಡುಗಿ ಇದ್ದಾಳೆ ಅಂತ ಆದ್ರೆ ಮದುವೆಗೋಸ್ಕರ ಹೊರ ಹುಡುಕಿ ಹೋಗುದು ತಂದೆ ತಾಯಿಗಳ ಕೆಲಸ. ಖಂಡಿತ ನಿಮಗೆ ಜ್ಞಾಪಕ ಇರ್ಬೋದು, ನಿಮ್ಮ ಶ್ರೀಮತಿಯವರು ಇರುವಾಗ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ. ಅದು ನಿಮ್ಗೆ ನೆನಪಿದ್ರೆ ನೀವು ಒಪ್ಪೋದಾದ್ರೆ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ತೇನೆ. ಆಯ್ತು ನೋಡಿ, ಒಳ್ಳೇದಾಯ್ತು. ಒಂದು ಒಳ್ಳೆ ದಿನ ನೋಡಿ ನಿಮ್ ಮಗಳ ಜಾತಕವನ್ನ ತಂದ್ಕೊಡಿ, ನಾನು ನಮ್ಮ ಹುಡುಗನ ಜಾತಕ ಕೊಡ್ತೀನಿ. ಆಯ್ತಲ್ಲ? ಮತ್ತೆ ಒಂದು ವಿಷಯ, ಇದು ನಾಡ್ದು ನಮ್ಮ ಸಂಗೀತ ವಿದ್ವಾಂಸರ ಮನೆಯಲ್ಲಿ ಸಂಗೀತ ಸ್ಪರ್ಧೆ. ಹೌದು, ನಮ್ಮ ಮಗ ಮತ್ತೆ ಅವ್ರ ಮಗನಿಗೆ ಸ್ಪರ್ಧೆ. ಈ ಕಾರ್ಯಕ್ರಮಕ್ಕೆ ನೀವು ಬರೋರೇ, ಆದ್ರೂ ನಮ್ದೊಂದು ನಿಮ್ಗೆ. ಖಂಡಿತವಾಗಿ ಬರ್ತೇನೆ. ಅಮ್ಮನ ಹತ್ರ ಇದೆ. ಬರುವಾಗ ತಾವು ಮಾತ್ರ ಅಲ್ಲ, ಮನೆಯವರೆಲ್ಲರೂ. ಹೌದಪ್ಪ, ಮನೆಯವರೆಲ್ಲರೂ ಅಂತ ಹೇಳಿದ್ರೆ ನನ್ನ ಮಗಳನ್ನು ಕರ್ಕೊಂಡು ಬರ್ಬೇಕು. ಆಗ್ಲಪ್ಪ, ನನ್ನ ಮಗಳನ್ನು ಕರ್ಕೊಂಡು ಬರ್ತೇನೆ. ನನ್ನ ಮಗಳು ನಿನ್ ನೋಡ್ದಾಗಾಯ್ತು, ನೀನ್ ನನ್ನ ಮಗಳು ನೋಡ್ದಾಗಾಯ್ತು. ಆಗ್ಲೇ ಬರ್ತೇನೆ ಸ್ವಾಮಿ. ಪ್ರೀತಿ ವಿಶ್ವಾಸ ಅಮ್ಮನ ಹತ್ರ ಇದೆ. ಅಪರೂಪ ಬಂದಿದ್ದೀರಿ. ಕಾಫಿ? ಬೇಡ ಬೇಡ, ಮದುವೆ ನಿಶ್ಚಯ ಆಗ್ಲಿ, ಆಮೇಲೆ ಕಾಫಿ ಹಾಕಿ ಊಟ ಮಾಡಿ ಹೋಗೋದು. ಎಂಥ ಮನೆ, ಎಂಥ ಮನೆ. ರಮನಾಥ, ರಮನಾಥ, ಇಲ್ಲೆಲ್ಲ ದಾರಿ ಮಧ್ಯೆ ಸತ್ತಿದ್ದಾರೆ, ಯಾರಿಗೆ ಕಣ್ಣು ಕಾಣೋದಿಲ್ವನ? ಹೌದು, ಇಲ್ಲಿದ್ದವರಿಗೆ ಯಾರಿಗೂ ಕಣ್ಣು ಕಾಣುದಿಲ್ಲ. ಕಣ್ಣು ಕಾಣೋದು ನಿನಗೆ ಮಾತ್ರ. ಕುಳಿತುಕೊಂಡಿರು ಇಲ್ಲಿ ಅಂತ ಕುತ್ಕೊಳ್ಳಬೇಡ. ವರ್ಷಂಪ್ರತಿಯಂತೆ ಈ ವರ್ಷವೂ ನಾವು ನಡೆಸಿಕೊಂಡು ಬಂದಿರುವಂತಹ ಈ ಸಂಗೀತ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಈ ಸಂಗೀತ ವಿದ್ವಾನ್ ರಾಘವೇಂದ್ರ ರಾಯನು ಮಾಡುವಂಥ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಹಾಗೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯನಾದ ಉಮಾನಾಥ ರಾಯನು ಒಂದೆರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಉಮಾನಾಥ ರಾಯನಲ್ಲಿ ಕೇಳ್ಕೊಡ್ತೇನೆ. ಮೈಕ್ ಆನ್ ಇಲ್ಲ. ಮೈಕ್ ಆನ್ ಇಲ್ಲ. ಮೈಕ್ ಆನ್ ಇಲ್ವಾ? ಮೈಕ್ ಅಮ್ಮ ಉಂಟು ನೋಡಲ್ಲ, ಅದ್ರಲ್ಲಿ ಮಾತಾಡ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಾಂಧವರೇ, ಇಂದು ನಮ್ಮ ತಂದೆಯವರ ಹರಿಕತೆ ಇದೆ. ತಾವೆಲ್ಲರೂ ತನುಮನ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕಳೆ ವಿನಂತಿ. ಅಪ್ಪಿತಪ್ಪಿ ಮಾತಾಡ್ತೆ. ಯಾರ್ದು ಹರಿಕತೆ? ಮತ್ತೆ ಎಂತ ತಲೆ ಸರಿ ಇಲ್ಲ. ಮತ್ತೆ ಏನ್ ತಪ್ಪು ಮಾಡಿದೆ? ನಿಮ್ಗೆ ಬೇರೆ ಯಾವ ಬಣ್ಣದ ಶರ್ಟ್ ಸಿಗ್ಲಿಲ್ವಾ? ಹೋಗಿ ಹೋಗಿ ಈ ಕಾವಿ ಬಣ್ಣದ ಶರ್ಟ್ ಹಾಕೊಂಡಿದ್ರಲ್ಲ, ಅವನು ಹೇಳಿದ್ರೆ ತಪ್ಪೇನುಂಟು? ಕಾವಿ ಬಣ್ಣದ ಶರ್ಟ್ ಹಾಕೊಂಡ್ರೆ ಹರಿಕತೆಯ? ಹೌದು. ಕಪ್ಪು ಬಣ್ಣದ ಶರ್ಟ್ ಹಾಕೊಂಡ್ರೆ? ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯೋ ವಿಧಿಯೇ, ಕ್ರೂರ ವಿಧಿಯೇ. ನೀವು ಇಲ್ಲಿ ಬಂದಿದ್ದೆ ತಪ್ಪು. ನೀವು ನಮ್ಮ ಮರ್ಯಾದೆ ನಿಮ್ಮಿಬ್ಬರು ಗುಟ್ಟೇನು? ಗುಟ್ಟಿ ಹೇಳಿದ್ರು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡೋದಲ್ಲ. ಇಲ್ಲಿ ಮಾತಾಡಿ ನಾಲ್ಕು ಜನರಿಗೆ ಕೇಳ್ಬೇಕು. ನಿಮ್ಮಷ್ಟಕ್ಕೆ ನೀವು ಮಾತಾಡೋದಲ್ಲ. ಮೊದಲೇ ಮೈಕ್ ಸರಿ ಇಲ್ಲ, ನಮ್ಗಿದಲ್ಲ ವಿಷಯ. ಅದ್ರ ಮೊದಲೇ ನಿಮ್ಮಿಬ್ಬರಿಗೆ ಗುಟ್ಟೆ ಇಲ್ಲಿ.
ಕೊಟ್ಟು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡುದಲ್ಲ. ಕಲಾಭಿಮಾನಿಗಳೇ, ನಮ್ಮ ತಂದೆ ಹಾಗೂ ಅಣ್ಣ ಮಾತಾಡಿದ ತಮಗೆ ಕೇಳದಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿರಿ. ನಾನು ನಿಮಗೆ ಪೂರ್ತಿ ವಿಷಯವನ್ನು ಹೇಳುತ್ತೇನೆ. ನನ್ನ ವಿಳಾಸ ಯಾವ.com, ಗುರುಕುಲ 8998, ಮೊಬೈಲ್ 28. ಮೊಬೈಲ್ ಒಂದೇ 28. ನೀವು ಮಾತಾಡೋದಲ್ಲ, ಮಾತಾಡಿದ್ ನಾಲ್ಕು ಕೇಳಿದೆ. ಗುಟ್ಟು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡೋದಲ್ಲ. ಮೊದಲೇ ಮೈಕ್ ಸೇರಿಲ್ಲ, ಅದನ್ನ ವಿಷಯ ಅಥವಾ ನಿಮ್ಮಲ್ಲಿ ಗುಟ್ಟು ಹೇಳ್ತೇನೆ, ದಯ ಮಾಡಬೇಡಿ. ಹುಡುಗರು ಸ್ವಲ್ಪ ತಮಾಷೆ. ಈಗ ಇವರಿಬ್ಬರು ನೋಡು, ನಾನು ಮರ್ಯಾದೆ ಅಂತ ಹೇಳ್ತೇನೆ. ಸೀತಾರು ಹೊರಗೋಗಿ ಇಲ್ಲ ಅಧಿಕ ಪ್ರಸಂಗ ಮಾಡಬೇಡಿ, ಸುಮ್ಮನೆ ಕೂತೋಳಿ. ಈಗ ಇವರಿಬ್ಬರು ಇಷ್ಟನ್ನು ಹೇಳಿ ನಾವು ಅಪ್ಪ ಬೇಕಂತೆ ಮಾಡುದಲ್ಲ ಅಪ್ಪ, ಅದಾಗಿ ಬರ್ತದೆ ಕರ್ಮ. ನಾನ್ ಮಾತಾಡೋ ಮಾತ್ರ ಬರುದಾ? ನಮ್ಗೆ ಬರುವಾಗ ನೀವ್ಯಾಕೆ ಮಾತಾಡುದು? ಇರ್ಲಿ. ಈಗ ಇವರಿಬ್ಬರು ನನ್ನ ಭಾಷಣ ಇಲ್ಲಿಗಾದ್ರೂ ನಿಲ್ಲಿಸ್ತೇನೆ, ಸಾಕು. ಆಚೆ ಬೇಕಾದಾಗ ಬರುವುದಿಲ್ಲ, ಬ್ಯಾಟಿದಾಗ ಬರ್ತದೆ. ಅಧಿಕ ಪ್ರಸಂಗ ಇಲ್ಲ. ಭಾಷಣ ಒಳ್ಳೆದಾಗಿದೆ, ಕೇಳುವರ ಮನ ತಟ್ಟಿ ಎಟ್ಟುವಂತಿದೆ. ಸಂಗೀತ ಸ್ಪರ್ಧೆ ಪ್ರಾರಂಭವಾಗಿದೆ. ಯಾರಿಗೆ ಬೈತೆ? ನಿನ್ಗಲ್ಲ ಅವನಿಗೆ. ಶಬಾಷ್. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನೋ ದಾಸ. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುವನೇ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನೋ ದಾಸ. ನೀನು ನೀನೇ, ಎಲ್ಲಿ ನಾನು ನಾನೇ. ನೀನು ನೀನೇ, ಎಲ್ಲಿ ನಾನು ನಾನೇ. ಮಗ 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 ಮರಿದ ನಿಜ ನಿಧ ಸದದ ಸಾಂತ ಸದ ಸಗದರಿ ರಿದ ನಿಧ ಸದಾ ಸನಿಧ ನಿಧ ನಿಧ ಮಧ ಮಗದ ಸಗ ಮದ ಗಮಧನಿ ಮದನಿ ಸಗದ ನಿಧ ಧನಿ ಮದ ಮದನಿ ಸಗ. ನೀನು ನೀನೇ, ಎಲ್ಲಿ ನಾನು ನಾನೇ. ಸಪಾ 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 ಸರಿ ಪಮಗ ಸರಿ ಬಗ. ಸಗಮ ಪಮಗ ಸಗಮ ಪಮಗ ಸಗಮ ಪಮ ಪಮ ಪನಿ ಪಮಪ ಸರಿಗ ಪದ ಪಗ ಪದ ಸಗದ ಪದ ಪಗರಿ ಸರಿ ಗರಿ ಸರಿ ಬನಿಜ ಸರಿ ಬನಿಜ ನಿ ಸರಿ ಪಮಾರಿ ಸರಿ ಸಾಮ ಸಾಮ ಸ ಮ ಪದ ಸರಿ ರೀ ಸಾದ ಪಮ ಮ ಪದ ತಾಪ ಮ ಪದ ತಾಪ ಮ ಪದ ತಾಪ ಮ ಪದ ಪಮ ಪದ ಸಾ. ಎಲ್ಲಿಂದ ಕಲಿತೆ? ಯಾರಿಂದ ಕಲಿತೆ? ಯಾರು ನಿನ್ನ ಗುರು? ನಾನು ನಿನ್ನ ಗುರು.
ಸಂಗೀತ ಹೇಳಿಕೊಡ್ಬೇಕಾದ್ರೆ ನಾನು ಇಲ್ಲಿ ಮರೆಯಲ್ಲೇ ನಿಂತು ಕೇಳಿಸ್ಕೊಳ್ತಾ ಇದ್ದೆ. ನೀವು ಹಾಡ್ತಾ ಇದ್ರೆ ನಿಮ್ಮ ನಾಲಿಗೆ ಮೇಲೆ ಆ ಸರಸ್ವತಿಯೇ ದರ್ಶನ ಮಾಡ್ತಾ ಇತ್ತು ಏನೋ ಅನಿಸ್ತಾ ಇತ್ತು. ಇವತ್ತು ಇವರಿಬ್ಬರ ಮಧ್ಯೆ ಸಂಗೀತ ನಡೆಸಿರುವಾಗ ಅಕಸ್ಮಾತ್ ಆಗಿ ಗೌತಮ್ಗೆ ಹಾಡ್ಲಿಕ್ಕೆ ಆಗ್ಲಿಲ್ಲ. ಮರೆಯಲ್ಲಿ ನಿಂತು ಕೇಳ್ತಾ ಇದ್ದ ನನಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಗುರುಗಳು. ಅಚಾನಕ್ ಆಗಿ ನನ್ನ ಬಾಯಿಂದ ಬಂದುಬಿಟ್ಟು. ತಪ್ಪಾಗಿದ್ರೆ ದಯವಿಟ್ಟು. ಓ, ಮರೆಯಲ್ಲಿ ನಿಂತು ಕೇಳಿ ಸಂಗೀತವನ್ನು ಕಲ್ತ್ಕೊಂಡ್ಯಾ? ಮರೆಯಲ್ಲಿ ನಿಂತು ಕೇಳಿದಾಕ್ಷಣ ದೊಡ್ಡ ವಿದ್ವಾನ್ ಆಗ್ಬಿಟ್ಯಾ? ಈ ಸಂಗೀತ ವಿದ್ವಾನ್ ರಾಘವೇಂದ್ರ ರಾಯರ್ಗಿಂತ ದೊಡ್ಡ ವಿದ್ವಾನ್ ಆಗ್ಬಿಟ್ಯಾ? ಹಾಗಾದ್ರೆ ಇದು ನನ್ನ ಸವಾಲು. ನಾನು ಹೇಳಿದ ರಾಗದಲ್ಲಿ ಪದವನ್ನು ಹಾಡಬಲ್ಲೆಯಾ? ಪ್ರಯತ್ನಿಸ್ತೇನೆ ಗುರುಗಳು. ಪ್ರಯತ್ನ? ಹಾಗಾದ್ರೆ ಹಾಡೊಂದು ಪದವನ್ನ ತಿಲಂಗ್ ರಾಗದಲ್ಲಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ, ನಿಮ್ಮೊಳಗೆ ಅನ್ಯಾರಮ್ಮ, ನಿಮ್ಮೊಳಗೆ ಅನ್ಯಾರಮ್ಮ. ಈ ಒಂದು ರಾಗದಲ್ಲಿ ಹಾಡಿದಾಕ್ಷಣ ನೀನು ಸಂಗೀತ ವಿದ್ವಾನ್ ಆಗಲಾರೆ. ಇದೇ ಪದವನ್ನ ಯಮನ್ ರಾಗದಲ್ಲಿ ಹಾಡು. ನಿರಗರೆದ ನಿರಬ ಮದಬ ಮಗರೆದ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ, ನಿಮ್ಮೊಳಗೆ ಅನಾರಮ್ಮ, ನಿಮ್ಮೊಳಗೆ ಅನಾರಮ್ಮ. ಶಹಬ್ಬ, ಮೆಚ್ಚಿದೆ ನಿನ್ನನ್ನ. ಇದೇ ಪದವನ್ನ ಹಂಸಧ್ವನಿಯಲ್ಲಿ ಹಾಡಬಲ್ಲೆಯಾ? ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ, ಭಾಷಿಗ ನೀವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ, ಭಾಷಿಗ ನೀವನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಗಣೆ. ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾದನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ, ನಿಮ್ಮೊಳಗೆ ಅನ್ಯಾರಮ್ಮ, ನಿಮ್ಮೊಳಗೆ
ಇವತ್ತು ಸಂಗೀತದ ಉತ್ತರಾದಿ ದಕ್ಷಿಣಾದಿ ಎರಡೂ ವಿಭಾಗಗಳಲ್ಲಿ ಪಾರಂಗತನಾಗಿದೆ. ಅಷ್ಟೇ ಅಲ್ಲ, ನನ್ನ ಹತ್ರ ಏನೊಂದು ವಿದ್ಯೆ ಇದೆ ಅದನ್ನು ನಿಮಗೆ ಸಂಪೂರ್ಣವಾಗಿ ದಾರಿಯನ್ನು ಕೊಡ್ತಾ ಇದ್ದೀನಿ ಇವತ್ತಿನ. ಅದು ಧರ್ಮಾರ್ಥವಾಗಿ ಟಪ್ಪಿ 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 ತಪ್ಪಿಯ ಟಪ್ಪಿ 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 ತಪ್ಪಿ ಸರಿ ಟೊಪ್ಪಿ ಹೇಳಲಿಕ್ಕೆ ಬರುದಿಲ್ಲ. ತಪ್ಪಿ ಟಪ್ಪಿ ಟಪ್ಪಿ ತಪ್ಪಿ ತಪ್ಪಿ ತಗೋ ತಪ್ಪಿ ಟಪ್ಪಿ ತಪ್ಪಿ ಅದೇ ತಪ್ಪಿ. ಭಾರಿ ಚೆನ್ನಾಗಿ ಹಾಡಿದ್ದೀರಿ, ಭಾರಿ ಚೆನ್ನಾಗಿ ಹಾಡಿದ್ದೀರಿ. ಮೂರು ರಾಗದಲ್ಲಿ ಮೂರು ಪದನ ಎಷ್ಟು ಸುಲಲಿತವಾಗಿ ಹಾಡಿದ್ದೀರಿ. ನಿಮ್ಮ ಕಂಠ ಮಾತುಗಳಿಗೆ ನಾನು ತಲೆ ತೂಗಿದ್ದೇನೆ ತೂಗಿದ್ದೇನೆ ತೂಗಿದ್ದೇನೆ. ನಾನು ತಲೆ ತೂಗಿದ್ದೀನಿ. ನೀನ್ಯಾಕೆ ಮತ್ತೆ ಬಂದೆ ಇಲ್ಲಿ? ನಾನು ಬಂದಿದ್ದಲ್ಲ, ಮತ್ತೆ ನಾನು ಬಂದಾಗ ನೀನು ಕೈ ಹಿಡ್ಕೊಂಡು. ಎಷ್ಟು ಸಲ ಹೇಳಿದ್ರೆ ನಂಗೆ ಕಣ್ಣು ಕಾಣಿಸಲಿಲ್ಲ, ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ. ಅವ್ರು ಚೆನ್ನಾಗಿ ಸಂಗೀತ ಹಾಡಿದ್ರಲ್ಲ, ಯಾರು ಅವರು? ಅಕ್ಷಯಣ್ಣ. ಅವರೆಲ್ಲ ಮಧ್ಯದಲ್ಲಿ ಬಂದು ಹಾಡಿದ್ರಲ್ಲ, ಅವ್ರು ಯಾರ? ಮಧ್ಯದಿಂದ ಬಂದು ಹಾಡಿದವರೇ ಅಕ್ಷಯಣ್ಣ. ಹಾ, ಅವರಿಗೊಂದು ಸೆಕೆಂಡ್ ಕೊಟ್ಟು ಹೋಗುವ ಅಂತ ಇದ್ದೆ. ನೀನ್ಯಾಕೆ ಮತ್ತೆ ಬಂದೆ? ಅದೇ ಹೇಳಿದ್ದಲ್ಲ, ನಾನು ಬಂದದ್ದಲ್ಲ ಕೈ ಹೇಳ್ಕೊಂಡೆ ಅಂತ. ನೀನ್ ಸೆಕೆಂಡ್ ಕೊಡ್ಲಿಕ್ಕೆ ಅವರಲ್ಲಿ ಇಲ್ಲ ಅಲ್ಲ. ಎಲ್ಲೋಗಿದ್ದಾರೆ? ಅವ್ರು ಹೋಗಿ ಆಯ್ತು. ಎಲ್ಲೋಗಿದ್ದಾರೆ? ಒಳಗೋಗಿ ಆಯ್ತು. ಒಳಗೋದ್ರೆ ಹೊರಗೆ ಬರ್ತಾರ ಇಲ್ವಾ? ಅವ್ರು ಬಂದು ಅವ್ರಿಗೆ ಸೆಕೆಂಡ್ ಕೊಡದೆ ನಾನು ಎಲ್ಲಿಗೂ ಬರೋದಿಲ್ಲ. ನಿನ್ಗೆ ಬರುದಿಲ್ಲ ಮಾರಾಯ. ನಿನಗೆ ಊಟ ಕರಾಕ ನೀನು ಹೋಗ, ನಾನು ಸೆಕೆಂಡ್ ಕೊಡದೆ ಎಲ್ಲಿಗೂ ಬರೋದಿಲ್ಲ. ನೀನು ಹೋಗ. ಹೌದಾ? ಹಾ. ಒಂದು ನಿಮಿಷ. ಅಕ್ಷಯಣ್ಣ ಬಂದ್ರಲ್ಲ. ಎಲ್ಲಿದ್ದಾರೆ? ನಿನ್ನ ಪುಣ್ಯ ಒಳ್ಳೆದುಂಟು ಬಾಬಾ. ನಾನು ಹೇಳಿಲ್ವಾ? ಹೌದೌದು. ಬರ್ತಾರ ಅಕ್ಷಯಣ್ಣ ಬನ್ನಿ ಬನ್ನಿ, ಪೂರ್ಣ ಸೆಕೆಂಡ್ ಕೊಡ್ತಾನಂತೆ. ಬನ್ನಿ ಬನ್ನಿ ಬನ್ನಿ. ಅಕ್ಷಯಣ್ಣ ಬಂದ ಎಲ್ಲಿದ್ದಾರೆ? ಬಾರಿ ಚೆನ್ನಾಗಿ ಹಾಡಿದ್ದೀರಿ. ಮೂರು ರಾಗದಲ್ಲಿ ಮೂರು ಪದನ ಎಷ್ಟು ಸುಲಲಿತವಾಗಿ ಹಾಡಿದ್ದೀರಿ. ನಿಮ್ಮ ಕಂಠ ಮಾಧುರ್ಯಕ್ಕೆ ನಾನು ತಲೆ ದೂಗಿದ್ದೇನೆ ದೂಗಿದ್ದೇನೆ ದೂಗಿದ್ದೇನೆ. ನಿಮ್ಮ ಈ ಸಂಗೀತವನ್ನು ನನಗೂ ನನ್ನ ಅಣ್ಣ ಕೀಕಿ ರಮನಾಥನಿಗೂ ಹಾಗೂ ತಮ್ಮ ಕೆಪನಿಗೂ ಕಲಿಸಿಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ 3 ಜನರ ಮೇಲೂ ಇರಬೇಕು. ರಮನಾಥ ಅವರ ಕಾಲು ಹಿಡಿದು ಆಶೀರ್ವಾದ ಪಡ್ಕೊಂಡು ನಿನ್ನ ಸ್ವರ ಸರಿಯಾಗೋದು ಇದಾಗ್ತದೆ. ಆ ಕೆಪನಿ ಸ್ವಲ್ಪ ಹೇಳು. ಬರ್ತೇನೆ ಆಯ್ತಾ? ಪ್ರೀತಿ ಇರಲಿ. ಇವ ನನ್ನ ಅಣ್ಣ ಕಿಂಕಿ ರಮನಾಥ ಸ್ವರದ ಪ್ರಾಬ್ಲಮ್, ಅವ ತಮ್ಮ ಕೆಪ್ಪ ಕಿವಿಯ ಪ್ರಾಬ್ಲಮ್ ಅಷ್ಟೇ. ನಾನು ಸರಿಯಾಗಿದ್ದೆ. ಬರ್ತೇನೆ ಆಯ್ತಾ? ಬರ್ತೇನೆ. ಗೋಡೆ ಇತ್ತಂತ ಗೊತ್ತಿತ್ತು, ಹೀಗೆ ಟೆಸ್ಟ್ ಮಾಡಿದಷ್ಟೇ. ನಾನು ಸರಿಯಾಗಿದ್ದೇನೆ ಆಯ್ತಾ? ಬರ್ತೇನೆ. ರಮನಾಥ ಗೋಡೆ ಇದ್ದೀನಿ ಹೇಳುದಲ್ವಲ್ಲ? ನೀನ್ ಸರಿ ಇದ್ದಲ್ಲ, ಮತ್ತೆ ಹೇಳು. ಹೋಗು ಹೋಗು ಹೋಗು. ಅಣ್ಣ ಇಲ್ಲಿ ಇಷ್ಟೊತ್ತು ಏನ್ ನಡೀತು? ಇಲ್ಲಿ ಇಷ್ಟು ಹೊತ್ತು ಸಂಗೀತ ಸ್ಪರ್ಧೆ ನಡೆಯಿತು. ಅಲ್ಲ, ಯಾರೋ ಒಬ್ರು ಹೊರಗಿನಿಂದ ಒಳಗೆ ಓಡಿ ಬಂದ್ರಲ್ಲ, ಇವರು ಅವರಿಗೆ ಶಾಲೆ ಹಾಕಿದ್ರಲ್ಲ, ಅವರಿಗೆ ಚಳಿ ಆಯ್ತಾ? ಹೌದು. ಚಳಿಯಾದದ್ದಲ್ಲ, ಅವ್ರು ಸಂಗೀತ ಹಾಡಿದ್ರು, ಸಂತೋಷವಾಗಿ ಸನ್ಮಾನ ಮಾಡಿದ್ರು. ಆಹಾ, ಸತ್ತೋದ್ರ? ಸತ್ತೋದಲ್ಲ, ಸನ್ಮಾನ ಸನ್ಮಾನ. ನಿನ್ನ ಅಪ್ಪ ಯಾರಿಗೆ ಬೈಯುವುದು ನೀನು? ಇವನಿಗೆ ಯಾರು ಬೈದಿದ್ದಾರೆ? ಇಲ್ಲಿಗ ಚರ್ಚೆ ಮಾಡೋದು ಬೇಡ, ಮನೆಗೆ ಹೋಗುವ ಬಾ. ನಾನು ಬರುವುದಿಲ್ಲ. ಯಾಕೆ? ನಾನೀಗ ಸೀದಾ ಮನೆ ಹೋಗ್ಬೇಕು. ಮನೆಗೆ ಹೋಗುವ ಬಾ. ನಾನು ಬರುವುದಿಲ್ಲ. ಯಾಕೆ? ನಾನೀಗ ಮನೆ ಹೋಗ್ಬೇಕು.